ಗೀತಾ, ವರ್ಣನೆಯ ಮೀರಿದ ನಿನ್ನ ರೂಪ ವರ್ಣಿಸಲು ಪದಗಳೇ ಸಾಲದು ಗೀತಾ. ವರ್ಣಿಸಲು ಬಾರದ ರೂಪವತಿ ನೀನು, ಹಾಗೆ ಗುಣವಂತಿ ಕೂಡ. ನೀನು ಕಾಲೇಜಿನಲ್ಲಿ ಓದುತ್ತಿರುವಾಗ ನಿನಗೆ ಯಾಕೆ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ನಿಮ್ಮ ಅಣ್ಣ ಮೊದಲೇ ಪ್ರೆಸ್ ರಿಪೋರ್ಟ್. ನೀನೇನಾದ್ರೂ ಅಕಸ್ಮಾತ್ವಾಗಿ ನಿನ್ನ ಅಣ್ಣನಿಗೆ ಹೇಳ್ಬಿಟ್ಟಿ ಅಂತ ನಿನಗೆ ಯಾರು ಐ ಲವ್ ಯು ಅಂತ ಹೇಳಿಲ್ಲ. ಸರಿ ಗೀತಾ, ಅದು ಯಾಕೆ ನಾನು ನಿನಗೆ ಇಷ್ಟ? ಸುರೇಶ್, ನಿಮ್ಮಲ್ಲಿರುವ ಧೈರ್ಯ, ನಿಮ್ಮ ಮಾತು, ನಿಮ್ಮ ಪ್ರೀತಿ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಕೂಡ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಸುರೇಶ್, ಐ ಲವ್ ಯು. ಮತ್ತೆ ಗೀತಾ, ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ನೀನು ಬಿಡು, ಬಂದೇ ಬರ್ತೀಯ ರ್ಯಾಂಕ್. ಅಭ್ಯಾಸವು ಚೆನ್ನಾಗಿ ನಡ್ತಿದೆ, ಆದರೆ ಅತ್ಯುತ್ತಮ ಸಮಯ ಇರೋದ್ರಿಂದ ನಾನು ತುಂಬಾ ಓದ್ತಾ ಇದ್ದೇನೆ. ಸರಿ ಗೀತಾ, ಮಾಮನಿಗೆ ಅಕ್ಕ ನೆನಪು ಆಗ್ತಾ ಇಲ್ವಾ? ನಮ್ಮಣ್ಣನಿಗೆ ನಮ್ಮ ಮಾತಿಗೆ ನೆನಪು ಆಗುತ್ತೆ, ಆದರೆ ಅವಳ ನೆನಪು ನನ್ನ ಹತ್ರ ಇಲ್ಲ ಅನ್ನುವಾಗೆ ವರ್ತನೆ ಮಾಡ್ತಾ ಇದ್ದೇನೆ. ಅವನ ಈ ಸ್ಥಿತಿ ನೋಡಿ ನನ್ನ ಮನಸ್ಸು ನೋಡ್ತಾ ಇದೆ. ನೋವಾಗಲಿ ಗೀತಾ, ನೋವಾಗಲಿ ವ್ಯಕ್ತಿಗಳ ಬೆಲೆ ಗೊತ್ತಾಗದು. ನಿನ್ನ ಅಣ್ಣನಿಗಾಗಲಿ ನನ್ನ ಅಕ್ಕನಿಗಾಗಲಿ ಇದು ಒಂದಲ್ಲ ಒಂದು ದಿನ ಇದುವರೆಗೆ ತಾವು ಮಾಡಿದ ತಪ್ಪು ಎಂದು ಅನಿಸುತ್ತದೆ. ಖಂಡಿತ ಸುರೇಶ್, ಯಾವುದೇ ವಸ್ತು ಆದರೂ ಕಳೆದುಕೊಂಡಾಗಲೇ ಅದರ ಬೆಲೆ ಏನಂತ ಗೊತ್ತಾಗುತ್ತೆ. ಆದರೆ ಹತ್ತಿರವಿದ್ದಾಗಲೇ ಅದನ್ನು ಹೇಗೆ ಇಟ್ಕೋಬೇಕಂತ ನಮಗೆ ಗೊತ್ತಾಗಬೇಕು. ದೂರವಾದಾಗ ಹೀಗಾದರೆ ಏನು ಮಾಡೋದು ಸುರೇಶ್? ನಿಮ್ಮ ಬೆಳೆಗಳು ಹೇಗಿದೆ ಸುರೇಶ್? ಬೆಳೆಗಳ ಬೆಳವಣಿಗೆ ನಶಿಸಿ ಹೋಗಿದೆ ಗೀತಾ. ದಿನನಿತ್ಯದ ಮೋಸದ ಕೆಲಸಗಳೇ ಜೀವನಕ್ಕೆ ರೂಪರೇಷೆಗಳಾಗಿವೆ ಗೀತಾ.
ಬೀಜಗಳಲ್ಲಿ ಮೋಸ, ಮದ್ದಿನ ಔಷಧಿಗಳಲ್ಲಿ ಮೋಸ, ಕೊಡುವ ರೇಟುಗಳ ವ್ಯತ್ಯಾಸದಲ್ಲಿ ಮೋಸ, ಕೊಡುವ ಬೀಜಗಳ ತೂಕದಲ್ಲಿ ಮೋಸ. ರೈತರ ಬದುಕಿನ ಸುತ್ತಲೂ ಮೋಸ ಗೆತ್ತ, ಸುತ್ತಲೂ ಮೋಸ. ರೈತರ ಬದುಕಿಗೆ ಬೆಂಕಿ ಹಚ್ಚುತ್ತಿದ್ದಾರೆ ಕೆಲವು ಕೆಟ್ಟ ಬೀಜ, ರಸಗೊಬ್ಬರ, ಮದ್ದಿನ ವ್ಯಾಪಾರಿಗಳು. ಸುರೇಶ್, ಈ ಮೋಸವನ್ನು ತಡೆಯಲು ಯಾರಿಂದ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಗೀತಾ. ರೈತರಿಗೆ ಮೋಸ ಮಾಡಲ್ಲ ಗೀತಾ. ಅನ್ನ ತಿನ್ನಲಾರದ ಜಾತಿಗಳೇ ನೀತಿ ತಪ್ಪಿ ಮೋಸದ ಕೆಲಸವನ್ನು ಮಾಡ್ತಿದ್ದಾರೆ. ಅಂತ ಪಾಪಿಸ್ತರಿಂದ ನಮ್ಮನ್ನು ಕಾಪಾಡೋರು ಯಾರು ಸುರೇಶ್? ಇಂದು ನಮ್ಮ ರೈತರು ಸಾಲ ಮಾಡಿಕೊಂಡು ನೇಣಿಗೆ ಸಾಯುವ ಬದಲು ಮೊದಲು ತಮಗೆ ಮೋಸ ಮಾಡಿದವರಿಗೆ ನೇಣು ಹಾಕಬೇಕು. ಆಗ ವಿಷ ಜಂತು ಜಗತ್ತಿನಲ್ಲಿ ದೂರವಾಗ್ತಿದೆ ಗೀತಾ, ದೂರವಾಗ್ತಿದೆ. ಸುರೇಶ್, ನಡೆರಿ, ತುಂಬಾ ಹೊತ್ತಾಯ್ತು, ನಾವಿಲ್ಲಿ ಹೋಗೋಣವೇ? ಸರಿ ಗೀತಾ, ಹೋಗೋಣ ನಡಿ. ಬೇಡ, ಅಯ್ಯೋ ಅಮ್ಮ, ಯಾರಾದ್ರೂ ಕಾಪಾಡಿ. ಅಯ್ಯೋ ಅಮ್ಮ. ಬೇಟೆ ಬೇಟೆ ಬಯಸಿದ ಬಾಯಿಗೆ ಭರ್ಜರಿ ಭೋಜನದ ಬೇಟೆ. ಸಾರಿ ಸಾರಿ ಕರೆದರೂ ಬಾರದ ನಾರಿಯರಿಗೆ ಇದೇ ಗತಿ. ತಲೆ ಎತ್ತಿಕೊಂಡು ಮೆರೆದ ತರುಣೆಯ ಬಾಳು ಹಾಳಾಯಿತು ಈ ನನ್ನ ಕಾಮದ ಬಲೆಗೆ ಸಿಕ್ಕಿ. ನನ್ನ ಎದುರು ಸೊಕ್ಕು ಅಹಂಕಾರದಿಂದ ಇದ್ದಷ್ಟು ಬಾಳೆಯರ ಬದುಕು ಸುಡುಗಾಡು ಈ ನನ್ನ ಕೆಟ್ಟ ನೋಟಕ್ಕೆ. ರೂಪ ನೋಡಿದೀಯಾ ಈ ಪ್ರತಾಪ? ಈ ಶಂಕರ್ ಪಾಟೀಲ್ ವಿಚಾರ ತಿಳಿಯಲೆಂದೇ ಈ ಕಾರ್ಯಕಲಾಪ. ನಾನು ಅಪೇಕ್ಷಿಸಿದ ಅಂದಾಗಲೇ ಅಂದೇ ಆಸೆಗೆ ಆಸಿದ್ದರೆ ಬರುತ್ತಿರಲಿಲ್ಲ ನಿನಗೆ ಈ ಗತಿ. ಎದ್ದು ಹೊರಡು, ಇಲ್ಲವಾದರೆ ನಿನ್ನ ಬಾಳು ಮತ್ತಷ್ಟು ಬರಡು. ಎದ್ದು ಹೋಗದಿದ್ದರೆ ನಿನ್ನ ಜೀವ ತೆಗೆದು ಸೇರಿಸಬೇಕಾಗುತ್ತದೆ ಸುಡುಗಾಡು. ಹೋಗ್ತೀನಿ ಪಾಟೀಲ, ಹೋಗ್ತೀನಿ. ಆದ್ರೆ ಹೋಗೋ ಮುನ್ನ ನನ್ನ ಕೊನೆಯದಾಗಿ ನನ್ನದೊಂದು ಮಾತು ಕೇಳು. ಹಣದ ಮಬ್ಬಿನಲ್ಲಿ ಮೆರೆತಿರೋ ನಿನ್ನಂತ ಪಾಪಿ ಎಷ್ಟೋ ನನ್ನಂತ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕಾರಣವಾಗಿದ್ಯಾ. ಆದ್ರೆ ನನ್ನಂತ ಹೆಣ್ಣಿನ ಶಾಪ ನಿನಗೆ ತಟ್ಟೆ ತಟ್ಟುತ್ತದೆ. ಈ ರೂಪಾಳ ಶಾಪ ತಟ್ಟೆ ತಟ್ಟುತ್ತೆ ನಿನಗೆ. ಶಾಪ ಶಾಪ ನಿನ್ನಂತ ಎಷ್ಟು ನಾರಿಯರನ್ನ ನೋಡಿಲ್ಲ ನನ್ನ ರಾಜಕೀಯ ಇತಿಹಾಸದಲ್ಲಿ. ನಿನ್ನಂತ ಶಾಪಗಳು ಪಾಪಗಳು ನಮ್ಮನ್ನೇನು ಮಾಡಲಾರವು. ಜನರ ಹಣೆ ಬರಹವನ್ನು ಅದಲು ಬದಲು ಮಾಡುವವರು ನಾವು. ನಮ್ಮ ಹಣೆ ಬರಹವನ್ನು ಬದಲು ಮಾಡುವ ತಾಕತ್ತು ಯಾರಿಗಿದೆ? ಇದು ಪಾಟೀಲನ ಆರ್ಭಟ, ಇದು ಆಡಳಿತದ ಆರ್ಭಟ. ಏನು ಪಾಟೇಲ್, ಹುಲಿ ಬೇಟೆಯಾಡಿ ಹಸಿವು ತೀರಿಸಿಕೊಂಡಂತಿದೆ. ಎಸ್ ತೆಗರಾಜ್, ಬಹುದಿನದಿಂದ ನಿರೀಕ್ಷೆ ಬೇಟೆ ಇಟ್ಟಿದ್ದೆ ಅಂದು, ಅದರ ಕತೆ ಮುಗಿಸಿದೆ ಇಂದು.
ಹಾಗಾದರೆ ಈ ಸಂತೋಷಕ್ಕೆ ನಮಗೇನು ಪಾರ್ಟಿ ಇಲ್ವಾ ಪಾಟೇಲ್? ಇದೇ ತ್ಯಾಗರಾಜ್, ಇದೆ. ಪಾರ್ಟಿ ಕೊಡುವುದಕ್ಕೆ ಈ ಪಾರ್ಟಿಲಿರೋದು. You give me a special vibe.
ಏನು ಪಾಟೀಲ್, ಇಬ್ಬರು ವೈರಿಗಳು ಒಂದೇ ಬಾರ ನಮ್ಮ ಹತ್ತಿರ ಕಳ್ಳರ ಹತ್ತಿರ ಪೊಲೀಸರು ಬರಲೇಬೇಕಂದ್ರೆ? ಏ ಜಯಸಿಂಹ, ನಿನ್ನ ಮಾತಿನ ಅರ್ಥವೇನು? ಹೇಳಿದ ಮಾತನ್ನು ಅರ್ಥ ಮಾಡಿಕೊಳ್ಳಲಾಗದ ಅವಿವೇಕಿಗಳು, ಅಬಕಾರಿ ಸಚಿವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಪ್ರಕಾಶ್, ನಾಲಿಗೆ ಮೇಲೆ ಎಚ್ಚರವಿರಲಿ. ಎಲ್ಲವಿಲ್ಲದ ನಾಲಿಗೆ ಎಂದು ಹೆಂಗೆಂದರಂಗೆ ಬೊಗಳಿದರೆ ನನ್ನ ನಾಲಿಗೆ ಕತ್ತರಿಸಬೇಕಾದಿತ್ತು. ಉನ್ನರಿಸುವ ನಾಲಿಗೆಯನ್ನು ಕತ್ತರಿಸುವುದು ಬಿಟ್ಟರೆ ಮತ್ತೆ ನಿಮಗೆ ಇನ್ನೇನು ಗೊತ್ತಿದೆ ಶಂಕರ್ ಪಾಟೀಲ್ ಅವರೇ? ಪ್ರಕಾಶ್, ಬಾಯಿಗೆ ಬಂದಂಗೆ ಮಾತನಾಡಿದರೆ ನಿನ್ನ ಜೀವ ತೆಗೆಯಬೇಕಾಗುತ್ತದೆ. ಹುಷಾರ್. ಅಬಕಾರಿ ಸಚಿವರ ಆಸ್ಥಾನಕ್ಕೆ ಬಂದು ಪ್ರೆಸ್ ರಿಪೋರ್ಟರ್ ಎಂಬ ಅಹಂಕಾರದಿಂದ ಮಾತನಾಡುತ್ತಿರುವ ನೀನಿನ್ನು ಬಚ್ಚ ಪ್ರಕಾಶ್, ಬಚ್ಚ. ಜಯಸಿಂಹ, ಒಂದ ವಿಷಯ ಹೇಳಿ ಸಾಕು. ಪಾಟೀಲ್ ಅಂಡ್ ತ್ಯಾಗರಾಜ್, ಈಗಲೇ ನಿಮ್ಮ ಕಳ್ಳದಂಧೆ ಅಲ್ಪ ವ್ಯವಹಾರಗಳಿಗೆ ಬ್ರೇಕ್ ಹಾಕಿದ್ದೇನೆ. ಇಂದು ಬೆಳಗ್ಗೆ 4 ಗಂಟೆಗೆ ನಿಮ್ಮ ಲಾರಿಗಳನ್ನು ಹಿಡಿದು ಸೀಸ್ ಮಾಡಿದ್ದೇನೆ. ನಾವು ಈಗಲೇ ನಿಮ್ಮನ್ನು ಅರೆಸ್ಟ್ ಮಾಡಬಹುದು, ಆದರೆ ಮಾಡಲ್ಲ. ಇದೊಂದು ನಿಮ್ಮಿಬ್ಬರಿಗೆ ಅವಕಾಶ. ನಿಮ್ಮ ಪಾಪದ ಕಾಡನ್ನು ತುಂಬಿಸ್ಕೊಳ್ತೀರೋ ಖಾಲಿ ಮಾಡ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು. ದಂಧೆಗಳನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ರಾಜಕೀಯದಲ್ಲಿ ನಿಲ್ತೀರ. ದಂಧೆಗಳನ್ನು ನಿಲ್ಲಿಸದೆ ಹೋದ್ರೆ ಜೈಲಲ್ಲಿ ಇರ್ತೀರ. ಜಯಸಿಂಹ, ಹುನ್ನಿಗಳ ಕನಿಕರಕ್ಕೆ ತೆಲವಾಗಿ ಮುಟ್ಟಲಾರದು ಸಿಂಹದ ಮರಿ ಅನ್ನವನ್ನ. ಆರುವ ಸೊಕ್ಕಿನ ಹದ್ದುಗಳಿಗೆ ಕಡಿವಾಣ ಹಾಕಲು ಬಂದಿವೆ ಈ ದಟ್ಟ ದರಿದ್ರಗಳು. ಜಯಸಿಂಹ, ಒಟ್ಟು ಗುಣ ಸುಟ್ರು ಹೋಗಲ್ವನ್ನಿ. ಊರ ಅಂದಿಗೆ ಪಂಚಾಮೃತದ ಸ್ನಾನ ಮಾಡಿಸಿದರೂ ಬಿಡಲಾರದು ನಾರುವ ದುರ್ಗಂಧ. ಅಂತೆಯೇ ಇಂಥ ಅವಿವೇಕಿಗಳಿಗೆ ಎಷ್ಟು ಬೋಧಿಸಿದರೂ ಬಿಡಲಾರರು ಅಜ್ಞಾನದ ಆದಿ. ಜಯಸಿಂಹ, ಅಜ್ಞಾನದ ಆದಿ. ಪ್ರಕಾಶ್, ಹೌದು, ಇವು ರಾಜಕೀಯದ ನಿಯತ್ತಿನ ನಾಯಿಗಳಲ್ಲ. ಉಂಡ ಮನೆಯ ಮಾಲೀಕರನ್ನು ಕಚ್ಚುವ ಕೆಡಗುವ ನಾಯಿಗಳು. ಇಂಥ ನಾಯಿಗಳಿಗೆ ತಕ್ಕ ಪಾಠ ನನ್ನ ಹತ್ರ ಇದೆ. ಪಾಟೀಲ್ ಅಂಡ್ ತ್ಯಾಗರಾಜ್, ಇನ್ನಷ್ಟು ಶುರು ಮಾಡಿ ನಿಮ್ಮ ದಂಧೆಗಳನ್ನು. ನಿಮ್ಮ ಆಡಳಿತವನ್ನು ಲಾಕ್ ಮಾಡಿ ಲಾಕಪ್ನಲ್ಲಿ ಹಾಕೋದು ನನಗೆ ಗೊತ್ತಿದೆ. ಜಯಸಿಂಹ, ನನಗೂ ಗೊತ್ತಿದೆ. ನಿಮ್ಮ ಸೊಕ್ಕನ್ನು ಮುರಿಯುವ ತಂತ್ರ, ನಿಮ್ಮ ಜೀವ ತೆಗೆಯುವ ಕುತಂತ್ರ. ಆಮೇಲೆ ನಾವಿಬ್ಬರು ಸ್ವತಂತ್ರ. ಹೊಸ ಬದಿಗೆ ಇಷ್ಟ ಪುಟ ನೀಡಬೇಕಾದರೆ ನನಗೆಷ್ಟಿರಬೇಕು? ಎಲೆ ಬಾಗಿದರೆ ಉಳಿಯುತ್ತದೆ, ನಮ್ಮೆದುರು ಬೆಲೆ ಎತ್ತಿದರೆ ಬೆಲೆ ಉರುಳುತ್ತದೆ. ಜಯಸಿಂಹ, ಉರುಳುತ್ತದೆ. ಪ್ರಕಾಶ್, ರಾಜಕೀಯ ಪ್ರಭಾವಿ ನಾಯಕರನ್ನು ಅಂದಿ ಎಂದು ಮಗಳು ನಿನ್ನ ಅಲ್ಲು ಕಿತ್ತಲೇಬೇಕು. ಪೊಲೀಸ್ ಪ್ರೆಸ್ ಒಂದಾದರೂ ನಮ್ಮ ಕಿರು ಬೆರಳು ಕೂಡ ಅಲ್ಲಾಡಿಸಲಾಗದು. ಹೋಗೋಣ ನಡಿ ಜಯಸಿಂಹ. ಈ ಲೋಫರ್ಗಳ ಹತ್ರ ಏನ್ ಪ್ರಕಾಶ್, ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ನಿನ್ನ ಜೀವ ತೆಗೆಯಬೇಕಾಗುತ್ತದೆ. ಹುಷಾರ್. ನನ್ನ ಸ್ನೇಹಿತನ ಪ್ರಾಣ ಪಯಣವಾಗುತ್ತದೆ. ಪಾಟೀಲ್ ಅಂಡ್ ತ್ಯಾಗರಾಜ್, ಇಂದಿನಿಂದ ಶುರು ನಮ್ಮ ನಿಮ್ಮ ಯುದ್ಧ. ಈ ಪೊಲೀಸ್ ಪ್ರೆಸ್ ಸೇರಿ ನಿಮ್ಮ ಲೈಫ್ ಅನ್ನು ಫಿನಿಶ್ ಮಾಡದೇ ಇದ್ರೆ ಹೆಸರು ಜಯಚಂದ್ರನೇ ಅಲ್ಲ. ಕಾನೂನಿನ ಕದರ್ ಕಾಕಿಗೆ ಇನ್ನೂ ಗೊತ್ತಿಲ್ಲ. ಕಲಿಯುಗದಲ್ಲಿ ಅನ್ಯಾಯಕ್ಕೆ ಜಯ ಅಂತ. ಹೋರಾಡಿ ಹುತಾತ್ಮರಾಗಬೇಕು
ಈಗ ಎರಡರ ಕಾಲ ಸಾಕಾಗ್ಬಿಡುತ್ತೆ ನೋಡ್ರಿ. ನೋಡ್ರಿ, ಬಿಸಿಲು ಕಾಲದಾಗ ಫ್ಯಾನ್ ಇರಬೇಕು, ಮಳೆಗಾಲದಾಗ ಛತ್ರಿ ಇರಬೇಕು, ಚಳಿಗಾಲದಾಗ ಒಂದು ಒಳ್ಳೆ ಶಾಲ್ ಇರಬೇಕು. ಈ ಯೌವನದಾಗ ಪಕ್ಕದಲ್ಲೊಂದು ಹುಡುಗಿ ಇರಬೇಕು. ನಮ್ಮ ಮಾವ ಸಿಪಾಯಿಗೆ ವಿಷ ಕೊಲ್ಬೇಕು ನೋಡ್ರಿ, ವಿಷ ಕೊಲ್ಬೇಕು. ಮಗನಿಗೆ 60 ವರ್ಷದೇವ, ತಾನೇ ಚಾಳಿ ಬಿಟ್ಟಿಲ್ಲ, ನಮ್ಮಂತ ನವ ಯುವಕರನ್ನ ಚಾಳಿ ಬಿಡ್ಬೇಕಂತ ನೋಡ್ರಿ. ತಾನೇ ದೊಡ್ಡ ಕಳ್ಳ ನಮ್ಮಂತ ಸಣ್ಣ ಕಳ್ಳರ್ ನಡೆಯಕ್ ಬರ್ತ ನೋಡ್ರಿ. ನಾನು ಕಳ್ಳರ ಮನೆಯಲ್ಲೇ ಕಳ್ತನ ಮಾಡಕತ್ತೀನಿ. ನಾನು ಈ ಪ್ರಾಣೇಶ್ ಮೇಲೆ ಪ್ರಾಣ ಇಟ್ಕೊಂಡು ಎಷ್ಟೋ ಜನ, ಎಷ್ಟೋ ಊರಾಗ, ಎಷ್ಟೋ ಕೇರ್ಯಾಗ, ಎಷ್ಟೋ ದೇಶದಾಗ ಕ್ಯೂ ನಿಂತಾರ. ಕಾವೇರಿ ಕಾವು ಕೊಡೋ ಕಾಲ ಯಾವ ಬರ್ತೋ ಏನೋ, ಕಾಯೋಣ. ಬಾ, ಇಷ್ಟೊತ್ತು ನಿಂದೆ ವೇಟ್. ಯಾಕೆ ಲೇಟ್? ವೇರ್ ಆರ್ ಯು ಗೋಯಿಂಗ್ ಟು? ಐ ಆಮ್ ಗೋಯಿಂಗ್ ಟು ಕಾಲೇಜ್. ನಾನು ಕಾಲೇಜ್ ಹೊಂಟೀನಿ. ಯಾಕೆ? ಕಟ್ಟಿಕೊಂಡಿನಿ ಅದಕ್ಕೆ. ಎಷ್ಟು ತಿಂಗಳು? ಏನದಿ? ಎಷ್ಟು ತಿಂಗಳು ಅಂದೆ? ದಿಸ್ ಇಸ್ 6th month. 6 ತಿಂಗಳು ಅಂದೆ, 6 ತಿಂಗಳು. ಡೆಲಿವರಿ ಡೇಟ್ ಯಾವಾಗ ಕಾವೇರಿ? ನೀ ಮನುಷ್ಯರು ಹುಟ್ಟೆ, ದೇವ್ರು ಹುಟ್ಟೆ. ಬುದ್ಧಿ ಐತಿಲ್ಲ ನಿನಗೆ? ನಾ ಹೇಳಕತ್ತಿದ್ದೇನು? ನಾ ಎಕ್ಸಾಮ್ ಕಟ್ಕೊಂಡು ಇವತ್ತು ನಾ ಕೇಳಕತ್ತಿದ್ರೆ. ಓ, ಎಕ್ಸಾಮ್ ಕಟ್ಕೊಂಡ್ರೋದಾ? ಅಯ್ಯೋ, ಓ, ನೀನ್ ಎಕ್ಸಾಮ್ ಕಟ್ಕೊಂಡ್ರದ? ನಾನೇನು ಮದುವೆ ಇಲ್ದಂಗ ಪ್ರೆಗ್ನೆಂಟ್ ಆದ್ಲು ಅನ್ಕೊಂಡೆ. ಅಯ್ಯೋ ಪಾಪ, ಎಂತ ಕೆಲಸ ಆಯ್ತು ಅನ್ಕೊಂಡೆ ಕಾವೇರಿ. ಹೌದು, ನಿಮ್ಮಂತ ಗಂಡಸರು ನಿಮ್ಮಂತ ಸುಂದರ ಹುಡುಗಿಯರು ಸಾಕು. ಮದುವೆಗಿಂತ ಮುಂಚೆ ಒಟ್ಟ ತೊಟ್ಲಕ್ಕ ಮಾಡ್ಬೇಕಂಡೇನು? ಆಗಲ್ಲ ಕಾವೇರಿ, ನಮ್ಮ ಮಾವನ ಮುದ್ದಿನ ಮಗನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತೇನೋ ಅನ್ಕೊಂಡೆ. ಅಲ್ಲ ಕಾವೇರಿ, ಮದುವೆ ಮೊದಲು ತೊಟ್ಟಿಲ ಆಗಲ್ಲ ಅನ್ಕೊಂಡಿ ಏನು? ಜೋಳಪ್ಪ ನೋಡೋನು. ನೋಡ್ ಕಾವೇರಿ, ಮದುವೆ ಮೊದಲು ತೊಟ್ಟಿಲ ಆಗೇವಿಲ್ಲ ಗೊತ್ತಿಲ್ಲ, ಮದುವೆ ಮೊದಲು ಮಗು ಆಗೇವಿಲ್ಲ ಗೊತ್ತಿಲ್ಲ. ಮದುವೆ ಮೊದಲು ಎಷ್ಟೋ ಊರಾಗ, ಎಷ್ಟೋ ಕೇರ್ಯಾಗ, ಎಷ್ಟೋ ದೇಶದಾಗ ಪ್ರೆಗ್ನೆಂಟ್ ಅಂತೂ ಬಹಳ ಆಗ್ಯದು. ಅಲ್ಲ, ಹಿಂಗೆಲ್ಲ ಅನಾಹುತ ಯಾಕೆ ಮಾಡ್ಕೊತಾರ ನಮ್ ಜನ? ಅಲ್ಲ, ಒಂದು ಮದುವೆ ಮಾಡ್ಕೋಬೇಕು, ಒಂದು ಮದುವೆ ಮಾಡ್ಕೊಂಡ್ರೆ ಆತಪ್ಪ, ಎಲ್ಲ ಮುಂದ್ ದುಡಿದ್ರೆ ಆಗತ್ತಿಲ್ಲ. ನೋಡ್ ಕಾವೇರಿ, ನೀನು ಆಟ ಮಾಡ ಹಂಗಂದ್ರೆ ಸುಮ್ಮ ಕುಂದ್ರ ಕೊಡ್ಸಲ್ಲ, ಕುಂದ್ರ ಅಂದ್ರೆ ನೋಡ್ ಕಾವೇರಿ, ಫೋನ್ ಕರೆನ್ಸ್ ಇದ್ದಾಗ ಫೋನ್ ಮಾಡ್ಬೇಕು ಅನ್ಸಲ್ಲ, ಅದೇ ಕರೆನ್ಸ್ ಇಲ್ದಾಗ ಫೋನ್ ಮಾಡ್ಬೇಕು ಅನ್ಸುತ್ತೆ. ಮದುವೆ ಕೂಡ ಹಂಗೆ ಕಾವೇರಿ, ಮದುವೆ ಕೂಡ ಹಂಗೆ. ಇದ್ದವ್ರಿಗೆ ಬೇಕನ್ಸುತ್ತೆ, ಇದ್ದವ್ರಿಗೆ ಬ್ಯಾಡ ಅನ್ಸುತ್ತೆ. ಫೋನ್ ಕರೆನ್ಸಿ ಇಲ್ದೆ ಆಗೊಂದು ಈಗೊಂದು ಮಾಡಿದ ಮಿಸ್ ಕಾಲ್ಗಳೇ ಮುಂದೆ ಮಗು ಕೊಡಲು ಸಿದ್ಧವಾಗಿರುತ್ತೆ ಕಾವೇರಿ, ಮುಂದೆ ಮಗು ಕೊಡಲು ಸಿದ್ಧವಾಗಿರುತ್ತೆ. ಇವ ಎಷ್ಟು ಮಂದಿ ಮನೆ ದೀಪ ಹಚ್ಚನಿ ಯಾರಿಗೆ ಗೊತ್ತು? ಅಲ್ಲ, ಇದಕ್ಕೆಲ್ಲ ಮಾಡಕ್ ಕಾರಣ ಏನು ದೋಸ್ತ? ನೋಡ್ ಕಾವೇರಿ, ಉಪ್ಪು ಖಾರ ತಿನ್ನ ದೇಹಕ್ಕ ಇದೆಲ್ಲ ಮಾಮೂಲು ಕಾವೇರಿ, ಇದೆಲ್ಲ ಮಾಮೂಲು. ಈ ಪ್ರಪಂಚದಾಗ, ಈ ವಿಷಯದಾಗ ಯಾರಿಗೆ ಯಾರು ಕೆಟ್ಟವರಲ್ಲ ಕಾವೇರಿ, ಯಾರು ಕೆಟ್ಟವರಲ್ಲ. ವಯಸ್ಸಂತದ್ದು, ಯೌವನ ಅಂತದ್ದು, ಬಿಸಿ ರಕ್ತದ್ದು. ಅದಕ್ಕ ನೀನಂದ್ರ ಬಹಳ ಇಷ್ಟ. ಇದ್ರ ಮೇಲೆ ನಿನ್ನಿಷ್ಟ. ಐ ಲವ್ ಯು ಕಾವೇರಿ. ಕುಂದ್ರ ಬಗಲ ಆದ್ರೆ ನಂಗೆ ನಿನ್ನ ಲವ್ ಮಾಡಕ್ ನನಗೆ ಹುರುಪ್ ಬರುತ್ತೆ. ಯಾವ ಲೇವ ನಾ ಯಾಕೆ ನಿನ್ನ ಲವ್ ಮಾಡ್ಬೇಕು? ನಿನ್ನ ಹತ್ರ ಏನಂತ ನನ್ನ ಲವ್ ಮಾಡಬೇಕು?
ಈ ಅಭಿಮಾನಿ ದೇವರ ಆಶೀರ್ವಾದ ಇದೆ, ಆ ದೇವರ ಆಶೀರ್ವಾದ ಇದೆ, ಶರಣರು ಶರಣಾದಿ ಶರಣರ ಆಶೀರ್ವಾದ ಇದೆ. ಈ ಪ್ರಾಣೇಶಿಗೆ ಎಲ್ಲ ಇದೆ ಅಂತ ಲವ್ ಮಾಡು ಕಾವೇರಿ, ಎಲ್ಲ ಇದೆ ಅಂತ ಲವ್ ಮಾಡು. ಬೆಂಟ ಕಟ್ಟಕ ಮತ್ತೆ ಬಿಚ್ಚಿತ್ತದು ಅಲ್ಲೇ ನೀನ್ ಲವ್ ಮಾಡಿ ಅಂತಿಲ್ಲ ಮತ್ತೇನ ಕಟ್ಟೆ ಮಾಡಿಸ್ಕೊಂಡ ಅಂದಿ ಅಂತೆಲ್ಲ. ನೋಡ್ ಕಾವೇರಿ, ಇದ್ದದ್ದು ಇಲ್ಲದ್ದು ಹೇಳಿ ತಮ್ಮ ಕಡೆಗೆ ಹೋಲಿಸ್ಕೊಳ್ಳಕ್ಕ ಮಾಡುವ ಕುತಂತ್ರ ಕಾವೇರಿ, ಇದು ಮಾಡುವ ಕುತಂತ್ರ. ಹೌದು. ಇದು ನಿನ್ಗೆ ಯಾರು ಹೇಳಿದ್ದು? ಇಲ್ಲಿ ಕುಂತಾರಲ್ಲ ಕಾಮುಕರು ಇವರೇ ಹೇಳಿದ್ದು. ಯಾರ ಕೇಳ್ತಲ್ಲೇ ನಮ್ಮ ಜಾನ ಜಗದೀಶ ಅವ ಹೇಳೋನೇನ? ಜಗದೇಶ ಹೇಳಿದ್ದು ನೀನು ಕೇಳಿದ್ದು ನಿಮ್ಮ ದಡ್ಡತನ ಕಾವೇರಿ, ನಿಮ್ಮ ದಡ್ಡತನ. ಅಂದ್ರೆ ಅವ ಹೇಳಿದ್ದು ಎಲ್ಲ ಸುಳ್ಳು, ಹಂಗಂದ್ರೆ ನಾನ್ ನಂಬಿದ್ದು ನೋಡ್ ಕಾವೇರಿ, ನನ್ ದಡ್ತಾನಂತೇನು? ನಿಮ್ಮ ದಡ್ಡತನ ಕಾವೇರಿ. ಮತ್ತೆ ಮುಂದೆ ಇದರ ಕತೆ ತುಂಬಾ ಹೃದಯದಿಂದ ಪ್ರೀತಿ ಮಾಡು, ಮುಂದೆ ಒಂದು ಡಜನ್ ಮಕ್ಕಳು. ಒಂದ್ ಡಸಣೆಗಳನ್ನ ಹಂಗೆ ಮಾಡಿ ಹೆಂಗೆ ಬಿಡು ಮಮ್ಮ. ಕಾವೇರಿ, ಐ ಲವ್ ಯು ಮಮ್ಮ. ಐ ಲವ್ ಯು ಟು ಕಾವೇರಿ. ಯಾಕೆ ಬಡ್ಕೊಂಡು ನನ್ನ ಕಡೆಗೆ ಏನೋ ಬರಗಟ್ಟು ಮಾರೇ, ಏನಿ ಚಾಲು ಮಾಡ ಮಾರೇ. ಅವ್ರು ಕೊಡಂಗಿಲ್ಲ, ಎಲ್ಲ ಕೊಡ್ತೇನೆ ಕಿಸ್ ಯಾರಿಗೆ ಗೊತ್ತು. ಮಾಮನಿ ಕೊಡ್ತೀನಿ ಕಿಸ್. ಯಾವಾಗ ಶೆಡ್ಡಿ ಶೆಡ್ಡಿ ಚಂದ್ರಿನ
ಕಾವೇರಿ ಆ ನಿಮ್ಮಪ್ಪ ಪುಣ್ಯಾತ್ಮ ಎಲ್ಲಿಗೆ ಹೋಗಿ ಕಾವೇರಿ? ನಮ್ಮ ಅಪ್ಪನ ಏನ್ ಕೇಳ್ತಿಲ್ಲ ನಮ್ಮ ಅಪ್ಪ ಎಲ್ಲ ಹೋಗ್ತಾನೋ ಯಾರು ಗೊತ್ತಾ ಮುಂದೆ ಗೊತ್ತಾ ಅಪ್ಪಿನ ಅಲ್ಲಿ ಇತ್ತಿತ್ತ ನಮ್ಮ ಅಪ್ಪನ ಕಂಡು ನನಗಂತೂ ಭಾಳ ಅಂದ್ರೆ ಭಾಳ ಆಗಿತ್ತು ನೋಡು. ಅಲ್ಲ ನನಗಂತಾನೆ ಮಗಳು ನೀವ್ ಒಟ್ಟ ಹೊರಗೆ ಹೋಗ್ಬೇಡ, ಕಾಮಕ ಜನ ಅದರ ನಿನ್ ರೂಪ ನೋಡ್ತಾರ ಅಂತಾರ. ನಾನ್ ನೋಡು ಸಾಕು ಬರೀ ಅಂಟಿ ಹೋಗ್ತಾನ, ಒಂದಿನ ಅಂಟಿ ನೋಡಿದ್ ಬಿಡ್ತಾನ. ಹೊಸ ಮೊದ್ಲು ಮಾಡ್ದಂಗ್ ಮಾಡ್ತಾನೋ ನಮ್ಮಪ್ಪ. ನಮ್ಮ ಅಪ್ಪ ಸಲುವಾಗಿ ನನಗಂತೂ ಸಾಕು ಸಾಕು ನಾನು ಒಟ್ಟು ಅರ್ಥ ಮಾಡ್ಕೊಳವಲ್ಲ, ನಾ ಬಿಡ್ರಿ ಬಗ್ಗೆ ಸತ್ತ ಸಾಯವಲ್ಲ. ಕಾವೇರಿ ನಿಮ್ಮಪ್ಪನಂತ ದಡ್ಡ ಮುಂಡೆ ಮಗ ಈ ಊರಾಗಲ್ಲ, ಯಾರಿಲ್ಲ ಈ ಪ್ರಪಂಚದಾಗ ಹುಡುಕಿದ್ರು ಸಿಗಂಗಿಲ್ಲ. ಬರಬರಿ ನೋಡು. ಬಂಗಾರದಂತ ಗೆಳಿ, ಬಂಗಾರದಂತ ಮಗಳಿಗೆ ಮದುವೆ ಮಾಡೋದ್ ಬಿಟ್ಟು ಮೊಮ್ಮಕ್ಕಳು ಆಡ್ಸೋದ್ ಬಿಟ್ಟು ತಾನೇ ರಾತ್ರೋ ರಾತ್ರಿ ಅಲ್ಲಾಡ್ಸಬೋದಲ್ಲ. ಇವನಿಗೆ ಏನ್ ತಗೊಂಡ್ಬಿಡ್ತೀನಿ? ಅಲ್ಲ ಅವನು ತಿಂಡರೆ ಕರ್ಕೊಂಡು ನಮ್ಮ ಅಪ್ಪಂದು ನಾನು ನೋಡಿಲ್ಲ ಮಮ್ಮ ನಿನ್ನ. ನಾನು ಯಾರೋ ಬ್ಯಾರ ಅನ್ಕಂಡೆ ಅಂದೆ ಮಮ್ಮ. ಇಲ್ಲ ಮಮ್ಮ, ಅವರು ಏನ ಅಂದಿದ್ರ ಏನ ಅಂದ್ಬಿಟ್ಟೆ. ಮಗಳನ್ ಕೊಡ ನದಿನಲ್ಲಿ ಮಗನ ನನ್ನ ಕೆರೆ ತಗೊಂಡು ಕೊಡೆ ಕರಡೆ ಮಾವ ಮಾಡ್ಕೊಂತಿ ಮಾಡಿ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರ ತಂಗ ಮಾಮ, ಕಣ್ಣು ಕೊಟ್ಟು ದೇವ್ರ ತಂಗ. ಆಗ್ಲೇ ಹೇಳ್ತಿದ್ದಲ್ಲ ಅಪ್ಪನ ಏನ್ ತಗೊಂಡು ನಡಿಬೇಕು ಅಂತ ನನ್ನ ಮಗಳ ಚಾಡ ಚುಚ್ಚಿಡ್ದೆ ಅಲ್ಲ ಮಗನ. ಇಲ್ಲ ಮಾಮ, ನೀ ಯಾವ ಬಂದಿರ್ತ ನೋಡ್ಲಿಲ್ಲ. ಪರ್ಫೆಕ್ಟ್ ಆಗಿ ಅವ್ರು ನಮ್ಮ ಬದಿ ಇವ್ರು ನನ್ನ ಬಂದ ನಿನ್ನ ಮತ್ತೆ. ನಾನು ಸಾಯ್ಬೇಕೇನವ ಯಪ್ಪ ಅಂತ ಯಾರಂದ್ರಪ್ಪ ನಿನಗ? ಆಗ್ಲೇ ತಮ್ಮ ಕಂಠ ಸಿರಿಯಲ್ಲಿ ತೇಲಿ ಬಂತಲ್ಲವ ಮಗಳ. ಯಪ್ಪ ನಂಗತ್ತರ ಅಂತಿದ್ನು ಅದನ್ನೆಲ್ಲ ಪ್ರಾಣೇಶ ಇವಾಗ ಅಂತರ ಹೇಳಿದ ಹಂಗತ್ತರ ನಂದೆ ಇದ್ರ ನಮ್ದು ಇನ್ನೂ ತಪ್ಪಿಲ್ಲಪ್ಪ. ಯಾಕ್ಲೇ ಪ್ರಾಣೇಶ ಮಾಮ ಯಾಕಲೇ ಹೇಳ ಮಾಮ. ಯವ್ವ ಮಗಳ ಹಾ ನಡಿ ಕಾಲೇಜಿಗೆ ನಡಿ ಹೊತ್ತಾಗತ್ತ ಐತೆ ಮಾರಿ ಹಬ್ಬ. ಕಾಲೇಜ್ ಹೋಗ್ಲಿ ನಾನು ಮಗಳ ಓ ಮೈ ಗಾಡ್, ನಾ ಇನ್ನೊಂದ್ ತಾಸ ಡ್ಯಾನ್ಸ್ ಮಾಡ್ಬೇಕಂತ ಮಾಡಿದ್ದೆ. ನಮ್ಮಪ್ಪಳು ಕಾಲೇಜ್ ಹೋಗು ಅಂತಾನ. ಈ ಮಾತು ಕೇಳಿ ನಾನು ಸಹಿಸಲಾರೆ ಸಹಿಸಲಾರೆ ಸಹಿಸಲಾರೆ. ಧೂಮ್ ಧೂಮ್ ತನ ದೀನ್ ದೀನ್ ತನ ಹೊಸ ಮ್ಯೂಸಿಕ್ ಇದು ಕಲ್ಕೋರಿ ಬರ್ಸಕ್ಕೆ. ಮಾಮ ಪ್ರಾಣಿ ಯಪ್ಪ ನಮ್ಮ ಅಕ್ಕನ ಮಗ ಏನಾದ ಪ್ರಾಣೇಶ. ಮಾಮ ಬಂಗಾರದ ತಳಿಯ ಪ್ರಾಣೇಶ ಈ ಸಿಪ್ಪಾಗಿರೋದು ಒಬ್ಳೇ ಒಬ್ಬ ಕಾವೇರಿ ಅಂತ ನನ್ನ ಮುದ್ದಿನ ಮಗಳು ಕಣ್ಲ. ನನ್ನ ಮಗಳಿಗೆ ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ ವೀರಭದ್ರಗೌಡ ಅಂತ ಹುಡುಗನ್ ತೆಗೆದು ಮದುವೆ ಮಾಡ್ಬೇಕಂತ ಕಣ್ಲ. ಮದುವೆ ಮಾಡಕಂತ ಮಾವ ಮಗಳ ಪ್ರಾಣೇಶ ನನ್ನಂತ ಒಳ್ಳೆ ಹುಡುಗನ್ನ ಈ ಪ್ರಪಂಚದಾಗ ಬ್ಯಾಟ್ ಹಾಕೊಂಡು ಹುಡುಗಿದ್ರು ಸಿಗಂಗಿಲ್ಲ. ಓ ಮಾವ, ಬ್ಯಾಟ್ ಹಾಕೊಂಡು ಹುಡುಗಿದ್ರು ಸಿಗಂಗಿಲ್ಲ. ನೀನು ಅಲ್ಲಿ ಇಲ್ಲಿ ಹೊರ ನೋಡಿ ಯಾಕೆ ತ್ರಾಸ್ ತಗೊಂತೀವಿ? ಓ ಮಾಮ, ಯಾಕೆ ತ್ರಾಸ್ ತಗೊಂತೀವಿ? ನಿನ್ನ ಮಗಳನ್ನು ಒಮ್ಮೆ ಕೊಡು, ಆಮೇಲೆ ನೋಡು. ಪ್ರಾಣೇಶ ಮಾಮ ಕೊನೆ ಸಾರಿ ಹೇಳ್ತದ ನೀವು ಓದ್ತೀಯಾ ಏನೋ ಓದ್ಬೇಕಾ? ಎರಡಕ್ಕೊಂದು ಜೋಳನ್ನ ಮಾಮ, ನಾನು ಬಂಗಾರದಂತ ಹುಡುಗ, ಬಂಗಾರದಂತ ಹುಡುಗ. ಒಮ್ಮೆ ಯೋಚನೆ ಮಾಡ ಮಾಮ. 75,000 ಹೋಗಲೇ ಮಗನೇ. ಈ ರಾಮೇಶ್ವರಕ್ಕೆ ಹೋದು ಶನೇಶ್ವರನ ಕಾಟ ತಪ್ಪಲ್ದು ಅಂತಾರಲ್ರಿ, ಹಂಗಾಯ್ತು ನೋಡ್ರಿ ಅಪ್ಪ. ಈ ಸಿಪಾಯಿ ಬಾಳೆವು ಈ ಪ್ರಾಣೇಶ ಜಗೀಶ ಇಬ್ರ ಸೇರ್ಕೊಂಡು ನನಗೆ ಯಾವ ಖರ್ಚಿಲ್ಲ ತಾತನ್ ಮಾಡಕ್ ಹೊಂಟಾವ ನೋಡ್ರಿ ಅಪ್ಪ. ತಾತನ್ ಮಾಡಕ್ ಹೊಂಟಾವ. ಈ ಮುಂದೆ ಏನಾದ್ರೂ ಒಂದು ಐಡಿಯಾ ಮಾಡ್ತೇನೆ. ಇಂಥ ಅವಿವೇಗಿ ಹೇಳಿಗೆ ನನ್ನ ಮಗಳನ್ನ ಕೊಟ್ರೆ ನನ್ನ ಈ ಎರಡು ಕೈಗಳಿಂದ ಕಾಲೇಜ್ನಾಗ ಗಂಟೆ ಕೂತ್ಕೊಂಡು ಲಾಬ್ 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 ಅಂತ ಒಯ್ಕೋಬೇಕಾಗ್ತದೆ ಅಪ್ಪ.
ನಾನೆಲ್ಲ ಹೋಗಿ ಬರ್ತೇನೆ. ನನ್ನ ಮಗಳಿಗೆ ಒಳ್ಳೆ ವರ ಹುಡುಕಿಕೊಂಡು ಬರ್ತೀನಿ. ಪ್ರೀತಿಯಿಂದ ಬೆಳೆಸಿದ್ದೆ ತಪ್ಪಾಯಿತಾ? ಮುದ್ದಾಗಿ ಸಾಕಿದ ಹೃದಯಕ್ಕೆ ಚೂರಿ ಹಾಕಿದಳ ನನ್ನ ತಂಗಿ. ಸುರೇಶ್ ಜೊತೆ ಓಡಾಡಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದಾಳ. ಹಾಗಾದರೆ ನಾನು ಜಯಸಿಂಹನಿಗೆ ಮಾತು ಕೊಟ್ಟ ಮಾತು ಉಳಿಸಿಕೊಳ್ಳುವುದಾ ಕಳೆದುಕೊಳ್ಳುವುದಾ? ಇಲ್ಲ, ಏನೇ ಆಗಲಿ ಜಯಸಿಂಹ ಜೊತೆನೇ ಗೀತಾ ಮದುವೆ ಮಾಡ್ತೀನಿ. ಮಾಡಲೇಬೇಕು ಕೂಡ, ಯಾಕಂದ್ರೆ ಜಯಸಿಂಹ ನನ್ನ ಆಪ್ತ ಸ್ನೇಹಿತ. ಗೀತಾ, ಗೀತಾ ಬಾಮ. ಮಾಡೋದನ್ನೆಲ್ಲ ಮಾಡಿ ಈಗ ಏನಣ್ಣಂತ ಬೇರೆ ಕೇಳ್ತಾ ಇದ್ದಲ್ಲಮ್ಮ. ಅಣ್ಣ, ನಿನ್ನ ಮಾತು ನನಗೆ ಅರ್ಥವಾಗ್ತಾ ಇಲ್ಲ ಅಣ್ಣ. ಅರ್ಥವೇಗಾದಿತ್ತು ಗೀತಾ. ಅಣ್ಣನ ಹೃದಯಕ್ಕೆ ಚೂರಿ ಹಾಕಿದಲ್ಲಮ್ಮ. ದ್ರೋಹನ? ನಾನೇನ್ ದ್ರೋಹ ಮಾಡಿದ್ದೀನಣ್ಣ? ನಡು ರಸ್ತೆಯಲ್ಲಿ ಸುರೇಶ್ ಜೊತೆ ನೃತ್ಯ ಮಾಡೋದನ್ನ ನಾನು ಕಣ್ಣಾರೆ ಕಂಡಿನಲ್ಲ ಗೀತಾ. ಅಣ್ಣ, ನಾನು ಸುರೇಶ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನಣ್ಣ. ಯಾರ ಒಪ್ಪಿಗೆ ಕೇಳಿ? ಪ್ರೀತಿ ಮಾಡೋದಕ್ಕೆ ಒಪ್ಪಿಗೆ ಬೇಡಣ್ಣ, ಮದುವೆಗೆ ಮಾತ್ರ ನಿನ್ನ ಒಪ್ಪಿಗೆ ಬೇಕು ನನಗೆ. ಗೀತಾ, ನನ್ನ ಸ್ನೇಹಿತ ಜಯಸಿಂಹ ಜೊತೆನೇ ನಿನ್ನ ಮದುವೆ. ಈಗಾಗಲೇ ನಾನು ಜಯಸಿಂಹನಿಗೆ ಮಾತು ಕೊಟ್ಟದ್ದಾಗಿದೆ. ನೀನು ನನ್ನ ಮಾತಿಗೆ ವಿರುದ್ಧವಾಗಿ ಮಾಡಬಾರದು ಗೀತಾ. ಅಣ್ಣ, ಮನಸ್ಸಿಲ್ಲದ ಮದುವೆ ಮಾಡಬೇಡಣ್ಣ. ಅತ್ತ ಅವರು ಕೂಡ ಚೆನ್ನಾಗಿರಲ್ಲ, ಇತ್ತ ನಾನು ಕೂಡ ಚೆನ್ನಾಗಿರಲ್ಲಣ್ಣ. ನೋಡು ಗೀತಾ, ನನಗೆ ಯಾರ ಇಷ್ಟ ಕಷ್ಟಗಳು ಬೇಕಾಗಿಲ್ಲ. ನನ್ನ ಆಪ್ತ ಸ್ನೇಹಿತ ಜಯಸಿಂಹನಿಗೆ ಕೊಟ್ಟು ನಿನ್ನ ಮದುವೆ ಮಾಡಲೇಬೇಕು ನಾನು. ಅಷ್ಟಕ್ಕೂ ಜಯಸಿಂಹನಿಗೆ ಏನಾಗಿದೆ ಗೀತಾ? ಅಣ್ಣ, ಏನಾಗಿದೆ ಏನಾಗುತ್ತೆ ಅನ್ನೋದಲ್ಲ ನನ್ನ ಪ್ರಶ್ನೆ ಇಲ್ಲಿ. ಒಮ್ಮೆ ಒಂದು ಹುಡುಗಿ ಒಬ್ಬರಿಗೆ ಮನಸ್ಸು ಕೊಟ್ಟ ಮೇಲೆ ಮುಗೀತು, ಅವಳಿಗೆ ಅವನೇ ಬೇಕು ಅಣ್ಣ. ನನಗೆ ಬುದ್ಧಿವಂತಿಕೆ ಹೇಳುವಷ್ಟು ಬೆಳೆದು ಬಿಟ್ಟೆ ನೀನು. ಅಣ್ಣ, ಮತ್ತೆ ನೀನು ಅತ್ತಿಗೆನ ಪ್ರೀತಿಸಿದೆ, ಮದುವೆ ಮಾಡಿಕೊಂಡಿಲ್ಲವೇ? ನನ್ನ ಸಂಸಾರವನ್ನ 3 ತಿಂಗಳಿಂದ ಈಗಾಗಲೇ 1 ವರ್ಷದಿಂದ ನೋಡ್ತಿರುವಮ್ಮ. ನಮ್ಮದು ಹಾಗೆ ಹಾಳಾಗುತ್ತಿರೋದು ಏನು ಸಾಕ್ಷಿ ಅಣ್ಣ? ಸಾಕ್ಷಿ ಆಧಾರಗಳನ್ನು ನಿನ್ನ ಮುಂದೆ ವ್ಯಕ್ತಪಡಿಸುವ ಅವಶ್ಯಕತೆ ನನಗಿಲ್ಲ ಗೀತಾ. ಅಣ್ಣ, ಯಾವ ಕಾರ್ಯ ಸಾಧನೆಗೋಸ್ಕರ ಜಯಸಿಂಹನ ಜೊತೆ ನನ್ನ ಮದುವೆ ಮಾಡ್ತಾ ಇದೆಯಾ ಅಣ್ಣ? ಮಿತ್ರನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು, ಮಿತ್ರನನ್ನು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳಲಮ್ಮ. ಅಣ್ಣ, ನಿನ್ನ ಉದ್ಧಾರಕ್ಕೋಸ್ಕರ ನನ್ನ ಸಂಸಾರವನ್ನು ಏಕೆ ಹಾಳು ಮಾಡ್ತೀಯಣ್ಣ? ಗೀತಾ, ನಿನ್ನ ಅತಿಯಾದ ಮಾತು ನನಗೆ ಬೇಕಾಗಿಲ್ಲ. ಏನೇ ಆಗಲಿ ನನ್ನ ಸ್ನೇಹಿತ ಜಯಸಿಂಹ ಜೊತೆನೇ ನಿನ್ನ ಮದುವೆ. ಈ ಅಣ್ಣನ ಪ್ರೀತಿ ನಿನಗೆ ಬೇಕಾಗಿದ್ದರೆ, ಈ ಅಣ್ಣ ನಿನ್ನ ಸದಾ ನಿನ್ನ ಜೊತೆ ಇರಬೇಕಾಗಿದ್ದರೆ, ಈ ಅಣ್ಣನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಸದ್ಯ ಸುರೇಶನನ್ನು ಕೈ ಬಿಡು, ಜಯಸಿಂಹನನ್ನು ಕೈ ಹಿಡಿ. ಈಗ ನನ್ನ ಸದ್ಯ ಪ್ರಮಾಣ ಮಾಡಮ್ಮ. ಆಯ್ತಣ್ಣ, ನಿನ್ನ ಮಾತಿನಂತೆ ಆಗಲಿ. ಸುರೇಶನ ಬಿಟ್ಟು ಜಯಸಿಂಹನ ಕೈ ಹಿಡಿತಾನೆ. ನಿನ್ನ ಪ್ರೀತಿ ನನಗೆ ಬೇಕಣ್ಣ. ನಿನ್ನ ಪ್ರೀತಿಗೆ ನಾನು ಸೋತೋದಿಲ್ಲ. ನಿನಗೆ ತೆರೆಬಾಗ್ತೀನಿ. ಮಾಮ ಪ್ರಕಾಶ್ ಮಾಮ. ಸುರೇಶ್, ನಮ್ಮ ಮನೆಗೆ ಬಂದ ಕಾರಣ ಏನಿಲ್ಲ ಮಾಮ, ನಾಳೆ ಗೌರಿ ಹುಣ್ಣಿಮೆ ಹಬ್ಬ ಹತ್ರ ಬಂತಲ್ಲ, ಅಪ್ಪಾಜಿಯವರು ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಮಾಮ. ಸುರೇಶ್, ನಿನಗೆ ಈಗಾಗಲೇ ಗೊತ್ತು, ನಾವು ಕೂಡ ನಮ್ಮ ಮನೆಯಲ್ಲಿ ಗೌರಿ ಹುಣ್ಣಿಮೆ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಬರುವ ಅವಶ್ಯಕತೆ ನಮಗಿಲ್ಲ. ಮತ್ತು ನೀನು ನಮ್ಮ ಮನೆಗೆ ಪದೇ ಪದೇ ಬರುವುದು ನನಗೇಕೋ ಸರಿ ಕಾಣ್ತಾ ಇಲ್ಲ. ಕ್ಷಮಿಸಿ ಮಾಮ, ಅಪ್ಪಾಜಿ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಕರೆಯುವ ಮನಸ್ಸು ನಂದು ಮಾಮ, ಬರುವ ಮನಸ್ಸು ನಿಂದು ಮಾಮ. ಅಂದಾಗೆ ಒಂದು ವಿಷಯ ಮಾಮ. ಅದೇನ್ ಸುರೇಶ್? ನೀವು ಒಪ್ಪಿಗೆ ಕೊಟ್ರೆ ಗೀತೆ ನಾನು ಇಷ್ಟಪಡ್ತಾ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ರೆ ಮದುವೆ ಆಗ್ತೀನಿ ಮಾಮ. ಸುರೇಶ್, ಗೀತಾ ನಿನಗೆ ಸಿಗುವುದು ಅಸಾಧ್ಯ. ನನ್ನ ಸ್ನೇಹಿತ ಆಪ್ತ ಮಿತ್ರ ಜಯಸಿಂಹ ಜೊತೆನೇ ಗೀತಾ ಮದುವೆ. ಗೀತಾ ನಿನಗೆ ಸಿಗುವುದು ನಿನ್ನ ಹಣೆ ಬರದಲ್ಲಿಲ್ಲ ಸುರೇಶ್, ಹಣೆ ಬರದಲ್ಲಿಲ್ಲ. ಗೀತಾ, ಇದಕ್ಕೆ ನಿನಗೆ ಒಪ್ಪಿಗೆದೆಯಾ? ನನಗೆ ಜಯಸಿಂಹನ ಜೊತೆ ಮದುವೆ ಮಾಡಲು ಒಪ್ಪಿಗೆದೆ. ನನ್ನ ಇಷ್ಟನೇ ನನ್ನ ಇಷ್ಟ. ಗೀತಾ, ಸರಿಯಾಗಿ ಹೇಳು. ನಿನ್ನ ಅಣ್ಣ ಪ್ರಕಾಶ್ ನಿನ್ನ ಎದುರುಗಡೆ ನಿಂತಿದ್ದಾನೆ, ನಿನಗೆ ಒಪ್ಪಿಗೆ ಇದ್ದರೆ ಇದೆ ಅಂತ ಹೇಳು, ಇಲ್ಲಂದ್ರ ಇಲ್ಲ ಅಂತ ಹೇಳು ಗೀತಾ. ನಿನ್ನನ್ನು ನಾನು ಮರಿತೀನಿ ಗೀತಾ, ಮರಿತೀನಿ. ನೋಡು ಸುರೇಶ್, ನಮ್ಮಿಬ್ಬರಲ್ಲಿ ನಡೆದಿದ್ದೊಂದು ಕೆಟ್ಟ ಕನಸೆಂದು ಮರೆತು ಬಿಡು ನನ್ನ. ಕೇಳಿದೆಯಾ ಸುರೇಶ್? ನಿನಗೆ ಶಂಕದಿಂದ ಬಂದ್ರನೇ ತೀರ್ಥ ಅಲ್ವಾ?
ನಾ ಏನೇ ಆಗಲಿ ನನ್ನ ಆಪ್ತ ಸ್ನೇಹಿತ ಜಯಸಿಂಹ ಜೊತೆನೆ ಗೀತಾ ಮದುವೆ. ನೀನು ಮತ್ತೆ ನನ್ನ ತಂಗಿಯ ತಲೆಯಲ್ಲಿ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ಓಡಿ ಹೋಗುವ ಪ್ರಯತ್ನಕ್ಕೆ ಕೈ ಹಾಕ್ಬೇಡ. ಓಡಿ ಹೋಗಿ ಕೈಲಾಗದ ಏಡಿಯು ನಾನಲ್ಲ ಮಾಮ. ನಿನಗೆ ಇಷ್ಟವಿಲ್ಲದ ಮದುವೆ ನನಗೂ ಬೇಡ ಮಾಮ. ನೀವು ಇನ್ನ ಧೈರ್ಯವಾಗಿ ಇರು. ನಾನು ಇನ್ನ ಗೀತೆಗಳನ್ನು ಮರಿತೇನೆ ಮಾಮ. ನೀವು ಇನ್ನು ಧೈರ್ಯವಾಗಿ ಮದುವೆ ಮಾಡಿ ನಾನೇನು ಬರ್ತೀನಿ ಮಾಮ. ಸುರೇಶ್, ಒಂದ್ ನಿಮಿಷ. ಮಾವನವರ ಮಾತಿಗೆ ಬೆಲೆ ಕೊಟ್ಟು ನಾಳೆ ಗೀತಾಳನ್ನ ಗೌರಿ ಹಬ್ಬಕ್ಕೆ ಅಲ್ಲಿ ಕಳಿಸ್ತಾ ಇದ್ದೀನಿ. ನಾನು ಅಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡು. ಸರಿ, ನೀನು ಹೋಗ್ಬೋದು. ಸರಿ ಮಾಮ, ನಾನಿನ್ನು ಬರ್ತೇನೆ. ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಿ ನಾನು ತೆಗೆದುಕೊಂಡ ನಿರ್ಧಾರ ತಪ್ಪಿದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ತಂಗಿಗೆ ಒಳ್ಳೆಯ ಜೀವನ ರೂಪಿಸಲು ಮತ್ತು ಮಿತ್ರನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ನಾನು ಈ ಮದುವೆ ಮಾಡಲೇಬೇಕು, ಮಾಡೇ ಮಾಡ್ತೀನಿ ಕೂಡ. ಎದುರಾಗುತ್ತಿವೆ ಸಮಸ್ಯೆಗಳು ರಾಜಕೀಯ ರಣರಂಗದಲ್ಲಿ. ಆಟ ತೊಟ್ಟಿದ್ದಾರೆ ವೈರಿಗಳು. ಅಧಿಕಾರವನ್ನು ಕಿತ್ತುವ ಆಸೆಯನ್ನಿಟ್ಟುಕೊಂಡು ಸಮಾಜ ಸುಧಾರಣೆಗಾಗಿ ಬಂದ ಜನ ಎಷ್ಟೋ ಜನ ಸಮಾಧಿಯಾದರು ಈ ಸಮಯದಲ್ಲಿ. ಸಮಾಜವೆಂದು ಕುಳಿತರೆ ಸಾಮ್ರಾಜ್ಯ ಕಟ್ಟಲಾಗುವುದಿಲ್ಲ ಇಲ್ಲಿ. ನಾನು ಈ ರಾಜಕೀಯದಲ್ಲಿ 3 ಬಿಟ್ಟೆ ಈ ರಾಜಕೀಯಕ್ಕೆ ಬಂದಿರೋದು. ಒಳ್ಳೆಯದು ಮಾಡೋದು ಮನದೊಳಗಿದ್ದರೆ ರಾಜಕೀಯ ಬೇಕೇ ಬೇಕು. ಜನರು ಹಾಳಾಗಿ ಹೋದರೂ ಚಿಂತೆ ಇಲ್ಲ. ದುಡ್ಡು ಮಾಡುವುದೇ ನನ್ನ ಗುರಿ. ಈ ದುನಿಯಾದಲ್ಲಿ ದುಡ್ಡಿದ್ರೇನೆ ಎಲ್ಲ. ದುಡ್ಡು ಇಲ್ಲದಿದ್ರೆ ಏನು ಇಲ್ಲ. ಜನರು ಹಾಳಾಗಿ ಹೋದರೂ ಚಿಂತೆ ಇಲ್ಲ. ದುಡ್ಡು ಮಾಡುವುದೇ ನನ್ನ ಗುರಿ. ಈ ಆಡಳಿತ ಆರ್ಭಟವನ್ನು ಆಹುತಿ ಮಾಡುವ ಅಂತಕರನ್ನು ಆಹುತಿ ಮಾಡಲೇಬೇಕು ಈ ತ್ಯಾಗರಾಜ್.
ಇಲ್ಲಿ ನಾನೇ ರಾಯಭಾರಿ. ಬಾ ಶಾರದಾ ಬಾ, ಬಯಸದೆ ಬಂದ ಭಾಗ್ಯ. ಹೇಗಿದೆ ನಿನ್ನ ಆರೋಗ್ಯ? ನನ್ನ ಆರೋಗ್ಯದ ವಿಚಾರ ನಿನಗೇಕೆ ಬೇಕು? ಮನಸ್ಸಿಗೆ ಬಯಕೆಗೆ ಬೇಕಾದವರ ಆರೋಗ್ಯದ ವಿಚಾರ ತಿಳಿದುಕೊಳ್ಳಲೇಬೇಕಲ್ಲವೇ ಶಾರದಾ? ತಿಳಿದುಕೊಳ್ಳಲೇಬೇಕಲ್ಲವೇ? ನಿನ್ನ ಬಯಕೆಗೆ ಹಚ್ಚಬೇಕು ಬೆಂಕಿ. ಯಾಕೆ ಇನ್ನು ಬಿಟ್ಟಿಲ್ವ ನಿನ್ನ ಹಳೆ ಹುಚ್ಚು? ಹುಚ್ಚು ಹುಚ್ಚು ಶಾರದಾ, ಹುಚ್ಚು. ಮೆಚ್ಚಿದ ಹುಡುಗಿಯ ಕೆನ್ನೆ ಕಚ್ಚಲಿಲ್ಲ ಎಂಬ ಹುಚ್ಚು ಸದಾ ನನ್ನ ಚುಚ್ಚುತ್ತಿದೆ ಶಾರದಾ, ಸದಾ ನನ್ನ ಚುಚ್ಚುತ್ತಿದೆ. ಸಾಕು ಬಾಯ್ ಮುಚ್ಚೋ, ನಾನೇನ ತೋಡೆ. ನೀ ಹೇಳಿದ ತಕ್ಷಣ ಬಂದು ಸೆರೆಗೆ ಹೊಸೋದಕ್ಕೆ ಈ ಶಾರದೆಯ ಸುಳ್ಳು ಅಲ್ಲ. ಶಾರದೆ ಎಂಬ ಅಕ್ಷರ ಎಷ್ಟು ಪವಿತ್ರವಾಗಿದೆಯೋ ಅಷ್ಟೇ ಪವಿತ್ರಳು ಈ ಹೆಣ್ಣು. ಪವಿತ್ರ 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 ಎಂದ ಎಷ್ಟೋ ಪತಿವ್ರತೆಯನ್ನು ಉಚ್ಚಿಡಿಸಿ ಸೂಳೆಯನ್ನಾಗಿ ಮಾಡಿದ್ದೇನೆ. ನನಗೆ ನೀನ್ಯಾವ ಲೆಕ್ಕ ಶಾರದಾ? ನನಗೆ ನೀನ್ಯಾವ ಲೆಕ್ಕ? ಎಲ್ಲರಂತೆ ನನ್ನನ್ನು ಅದೇ ಲೆಕ್ಕಕ್ಕಿಡಬೇಡ ಮುಟ್ಟಾಳ. ಅದೇ ಲೆಕ್ಕಕ್ಕಿಟ್ಟು ನನ್ನ ಕೈಯಿಂದ ನನ್ನ ಕಪಾಳಕ್ಕೆ ಹೊರಸ್ಕೊಂಡಿದ್ದು ನಿನಗಿನ್ನೂ ನೆನಪಿಲ್ವಾ ಅಥವಾ ಇನ್ನು ಬುದ್ಧಿನೇ ಬಂದಿಲ್ವಾ? ಕಪಾಳಕ್ಕೆ ಹೊಡೆದ ನೀನು ಅದೇ ಕಪಾಳಕ್ಕೆ ಒಂದು ಮುತ್ತಿಡುವೆ ಎಂಬ ಕನಸಿನಲ್ಲಿ ಸದಾ ನಾನಿನ್ನು ಅನುಭವಿಸುತ್ತಿರುವೆ ಶಾರದಾ. ಬಾ ಶಾರದಾ ಬಾ, ಇಲ್ಲಿ ಯಾರು ಇಲ್ಲ, ಒಂದು ಮುತ್ತು ಕೊಡು, ಇಲ್ಲಿಂದ ಹೊರಡು. ನಿನ್ನಂತ ನಾಯಿಗಳಿಗೆ ಎಷ್ಟು ಹೊಡೆದ್ರು ಅಷ್ಟೇನೆ. ಯಾಕಂದ್ರೆ ನೀನೊಬ್ಬ ಲುಚ್ಚ. ಮೇಲಾಗಿ ಪಂಚಾಯಿತಿಯಲ್ಲಿರುವ ಅಧ್ಯಕ್ಷ ನೀನು. ಏ ಸಚ್ಚಿಡೆ ಎಣ್ಣೆ, ಸಾಕು ಬಾಯಿ ಮುಚ್ಚು. ಲುಚ್ಚ ಎನ್ನುವೆ ಅಲ್ಲ, ನಿನ್ನನ್ನು ಬಿಡುವುದಿಲ್ಲ. ಬಿಡೋ ನನ್ನ ಕೈನ. ಜನಪ್ರತಿನಿಧಿಯಾಗಿ ಜನರ ಸೇವೆಯನ್ನು ಮಾಡಿಬಿಟ್ಟು ಈ ರೀತಿ ಮನುಷ್ಯರನ್ನು ಕಾಡ್ತಾ ಇದೆಯಲ್ಲ, ನೀನೇನು ಮನುಷ್ಯನ ಅಥವಾ ಮೃಗನ? ಜನಪ್ರತಿನಿಧಿ ಜನಪ್ರತಿನಿಧಿ ನಾವು ಜನಪ್ರತಿನಿಧಿಗಳಾಗಿದ್ದು ದುಡ್ಡು ಮಾಡೋದಕ್ಕೆ, ಜನರ ಕಷ್ಟಗಳನ್ನು ಪರಿಹರಿಸುವುದಕ್ಕಲ್ಲ ಶಾರದಾ, ಪರಿಹರಿಸುವುದಕ್ಕಲ್ಲ. ಅಷ್ಟಕ್ಕೂ ಜನ ಸುಮ್ಮನೆ ಮತ ಹಾಕಿದ್ದಾರ. ಕೊಟ್ಟಿಲ್ವಾ ಹಣ, ಸೀರೆ, ಸರಾಯಿ? ಜನ ತಮ್ಮ ಮತವನ್ನು ನಮಗೆ ಮಾರಿಕೊಂಡಿದ್ದಾರೆ. ತಮ್ಮ 5 ವರ್ಷದ ಭವಿಷ್ಯವನ್ನು ನಮ್ಮ ಕೈಯಲ್ಲಿಟ್ಟಿದ್ದಾರೆ. ಅಲ್ಲಿವರೆಗೂ ನಾನಾಡಿದ್ದೆ ಆಟ, ನಾನು ಮಾಡಿದ್ದೆ ಪಾಠ. ಬಡ ಜನರ ಕಷ್ಟಗಳಿಗೆಲ್ಲ ಪರಿಹಾರದ ಹುಡುಕಾಟ. ಗೆಲ್ಲುವಾಗ ಜನರಿಗೆ ಭರವಸೆಯನ್ನು ಕೊಟ್ಟು ಅದೇ ಜನರಿಗೆ ಕಷ್ಟ ಅಂತ ಬಂದಾಗ ಪರಿಹಾರವನ್ನು ನೀಡದೆ ಸೊಕ್ಕಿನಿಂದ ಮೆರಿತಾ ಇದೆ ನಿಮ್ಮ ರಾಜಕಾರಣಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕಣೋ, ಈ ನಿನ್ನ ರಾಜಕಾರಣಿ ನಾ ಮೆಟ್ಟು ಎಡಗಾಲ ಚಪ್ಪಲಿಗೆ ಸಮಾನ ಎಂದು. ನಿಮ್ಮಂತವ್ರು ಬದುಕಿರಬಾರ್ದು ಕಣೋ, ಸಾಯಬೇಕು ಈ ನಿಮ್ಮ ರಾಜಕಾರಣಿ. ಬದಲಾಗುತ್ತಿದೆ ನಿಮಿಷ ನಿಮಿಷಕ್ಕೂ ನಿನ್ನ ಮಾತಿನ ವಿಧ. ನನ್ನಂತ ಬಲಿಷ್ಠ ರಾಜಕಾರಣಿಯನ್ನು ನಿನ್ನ ಚಪ್ಪಲಿಗೆ ಹೋಲಿಸಿಕೊಂಡೆಯ? ಹಾಗಾದರೆ ನಿನಗಿಲ್ಲ ನಮ್ಮ ಭಯ.
ಏ ಬಡಿವಾರದ ಎಣ್ಣೆ, ನೀನಿನ್ನು ನೋಡಿಲ್ಲ ಈ ಅಸುರನ ಅವತಾರ. ಬಿಟ್ಟು ಮಾತನಾಡು ಬಡಿವಾರ, ಇಲ್ಲದಿದ್ದರೆ ಈ ಸಭೆಯಲ್ಲಿ ನಿನ್ನ ಅತ್ಯಾಚಾರ. ನಾಯಿ ಅಂತವಳೆ, ನಿನ್ನಂತನ ಬೆದರಿಕೆಗೆ ಹೆದರಿ ಬಾಳುವಂತ ಹೆಣ್ಣಲ್ಲ ಈ ಶಾರದಾ. ಅಂತ ಪ್ರಸಂಗ ಬಂದ್ರೆ ಕಾಲಲ್ಲಿ ಚಪ್ಪಲಿ ತೆಗೆದುಕೊಂಡು ಹೊಸ ಬುದ್ಧಿ ಕಲಿಸುತ್ತಾಳೆ. ಚಪ್ಪಲಿ ಹೇಟು ಬೇಕೋ ಅಥವಾ ಸುಮ್ಮನೆ ದಾರಿ ಬಿಡುತ್ತೀಯೋ? ಭಾಷಾರದ ಹೋರಾಟ ಮಾಡ. ಬಿಡು ಶಾರ, ಬಿಡಲಾರೆ ಸಕ್ಕಿನ ಎಣ್ಣೆ, ಬಿಡಲಾರೆ. ಈ ಅಧ್ಯಕ್ಷನಿಗೆ ತಿರುಗಿ ಬಿದ್ದ ಭಾಷಣ ಸತಿ ಅಪೇಕ್ಷಿಸಿದಂದಾಗಲೇ ನಿನ್ನನ್ನೇನು ಕೇಳಿದ ಅನುಮತಿ. ಬಿಡಿಸಲು ಯಾರಿಲ್ಲ ಗತಿ, ನಾನಿಂದು ನೋಡಲೇಬೇಕು ನಿನ್ನ ಬೆತ್ತಲೆ ಸ್ಥಿತಿ. ಕಾಪಾಡು. ಈ ಅಡವಿಯಲ್ಲಿ ನಿನ್ನ ಕಾಪಾಡುವ ಗಂಡದಲ್ಲಿ ಯಾರು ಇಲ್ಲ ಶಾರದಾ. ಕೂಗಿದರೂ ಇಲ್ಲ, ಅರಚಿದರೂ ಇಲ್ಲ, ಒಟ್ಟಾರೆ ನಿನ್ನ ಪಾಲಿಗೆ ಯಾರಿಲ್ಲ. ಬಿಡು, ಬಿಡಿಸಿಕೊಳ್ಳುವ ಆಲೋಚನೆ ಮಾಡಬೇಡ, ಓಡಿ ಹೋಗುವ ಆಲೋಚನೆ. ಶಾರದಾ, ಬಿಡಲು ನಾನು ಬಂದೇ ಇಲ್ಲ. ಶಾರದಾ, ಬಾ. ನಿನ್ನನ್ನು ಬಿಡಿಸಲು ಯಾರ್ಯಾರು ಗಂಡು ಗಂಡು ನಿನ್ನನ್ನು ಬಿಡಿಸಲು ಯಾರ್ಯಾರು ಗಂಡು. ಗಂಡು ನಾನಿಲ್ವೇನೋ ಗಂಡು. ಈ ಪೊಲೀಸ್ ನಾಯಿಯು ಇಲ್ಲಿಗೂ ಬಂದಿತ. ಪೊಲೀಸ್ 5-10 ನಿಮಿಷ ಬಂದಿದ್ದರೆ ಇವಳ ಕತೆ ಬಿಡುತ್ತಿದ್ದೆ. 5 ನಿಮಿಷ ತಡವಾಗಿ ಬರಬಾರದುತ್ತೇನೋ. ಕೆಲವೊಮ್ಮೆ ಅಪರಾಧ ನಡೀಲಿ ಅಂತ ಬಿಡ್ತೀವಿ, ಕೆಲವೊಮ್ಮೆ ಅಪರಾಧ ನಡಿಬಾರ್ದು ಅಂತ ಬರ್ತೀವಿ. ಇದೇ ನಮ್ಮ ಪೊಲೀಸರ ಸ್ಟೈಲ್. ಸರಿಯಾದ ಸಮಯಕ್ಕೆ ಒಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನಿಮಗೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಶಾರದಾ, ನೀವ್ಯಾಕೆ ಇಲ್ಲಿ ಬರೋಕ್ ಹೋದ್ರಿ? ಹೊಲವನ್ನು ನೋಡ್ಕೊಂಡು ಹೋಗ್ಬೇಕಂತ ಬಂದಿರುವೇಣ. ಅಷ್ಟರಲ್ಲಿ ಈ ಕಾಮದ ನಾಯಿಯ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟೆ ಅಷ್ಟೇ. ಇಂಥ ದುಷ್ಟರ ಕೈಗೆ ಮತ್ತೆ ಸಿಗಬೇಡಿ, ನೀವಿನ್ನು ಹೊರಡಿ. ಸರಿ ಅಣ್ಣ, ನಾನಿನ್ನು ಬರ್ತೀನಿ. ಹುಷಾರಾಗು. ತ್ಯಾಗರಾಜ್, you are under arrest. ಅರೆಸ್ಟ್. ಈ ಬಲಿಷ್ಠ ರಾಜಕಾರಣಿಯನ್ನು ಅರೆಸ್ಟ್ ಮಾಡಲು ಕಾರಣವೇನಿದೆಯೋ ಜಸಿಮಾ? ಶಾರದವರನ್ನು ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಕ್ಕೆ ನನ್ನ ವಿರುದ್ಧ ಸಾಕ್ಷಿ ಎಲ್ಲಿದೆ ಜಯಸಿಂಹ? ಸಾಕ್ಷಿ ಎಲ್ಲಿದೆ? ಮುಖ್ಯ ಸಾಕ್ಷಿ ಶಾರದಾ ಮತ್ತು ಅವರನ್ನು ಎಳೆದಾಡಿದ ವಿಡಿಯೋ ನಮ್ಮ ಪ್ರತಾಪ್ ರೆಕಾರ್ಡ್ ಮಾಡಿದ್ದಾರೆ. ತಪ್ಪು ಮಾಡ್ತಾ ಇದೆಯಾ ಜಯಸಿಂಹ? ತಪ್ಪು ಮಾಡ್ತಾ ಇದೆಯಾ? ಕೆರಳದ ಸಿಂಹವನ್ನು ತೊಡವಿ ನೀನು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದೀಯಾ. ನೀನು ಹುಲಿಯನ್ನು ಬೇಟೆಯಾಡಲು ಬಂದಿದ್ದೀಯಾ? ನಿನ್ನ ಹಣೆ ಬರಹ ಕೆಟ್ಟಿತ್ತು. ಒಮ್ಮೆ ಆಲೋಚನೆ ಮಾಡು ಜಯಸಿಂಹ, ಒಮ್ಮೆ ಆಲೋಚನೆ ಮಾಡು. ಪ್ರತಾಪ್,
ಅರೆಸ್ಟ್ ಮಾಡಿ ಅವನನ್ನ. ಜಯಸಿಂಹ, ಮುಂದಿನ ಸ್ಥಿತಿ ಬಹಳ ಗಂಭೀರವಾಗಿರುತ್ತದೆ. ಒಮ್ಮೆ ಯೋಚನೆ ಮಾಡು. ಕೆಟ್ಟದ್ದನ್ನು ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು, ಒಳ್ಳೆದನ್ನು ಮಾಡ್ಬೇಕಾದ್ರೆ ಯೋಚನೆ ಯಾಕೆ ಮಾಡ್ಬೇಕು? ಈ ಜಯಸಿಂಹ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡೋದು. ನಿನ್ನಂತ ಲೋಪರ್ಗಳ ಪ್ರವಚನ ನನಗೆ ಬೇಕಾಗಿಲ್ಲ. ಪ್ರತಾಪ್, ಎಳ್ಕೊಂಡು ಬಾ ಈ ಲೋಪರ್. ಅವಮಾನ, ಅವಮಾನ. ಅಧಿಕಾರ ಆಡಳಿತ ಇರುವ ಈ ರಾಜಕೀಯದ ರಾಜನಿಗೆ ಅವಮಾನ. ಜಯಸಿಂಹ, ಹೆಚ್ಚಾಯಿತು ನಿನ್ನ ದರ್ಬಾರು. ನನ್ನ ಸ್ನೇಹಿತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಾಗರಾಜನ್ನು ಬಂಧಿಸಿದೆಯಾ ಬಡವ? ನಮ್ಮ ಘನತೆ ಗೌರವವನ್ನು ಬೀದಿಗೆ ತಂದೆಯ ಜಯಸಿಂಹ, ಬೀದಿಗೆ ತಂದೆಯ. ನಾವ್ಯಾರೆಂಬುದು ಗೊತ್ತಿದ್ದರೂ ನಮಗೆ ತಿರುಗಿ ಬಿದ್ದಿರುವ ನಿನಗೆ ತಿಥಿ ಮಾಡಲೇಬೇಕು. ಪ್ರಕಾಶ್ ಹಚ್ಚಿರುವ ಬರದ ಬೆಂಕಿಗೆ ನೀನು ಕಾನೂನಿನ ತುಪ್ಪ ಸುರಿದು ಮತ್ತಷ್ಟು ಉರಿಸುತ್ತಿರುವೆಯಾ? ಉರಿಸು. ನಮ್ಮನ್ನು ಕೈಲಾಗದ ಏಡಿಗಳು ಎಂದುಕೊಂಡು ನಿನಗೆ ಇಷ್ಟವನ್ನಂಗೆ ಆಡುತ್ತಿರುವೆಯಾ? ಆಡು. ನಮ್ಮ ವಿರುದ್ಧ ಹೋರಾಡಿದ ಎಷ್ಟೋ ವೈರಿಗಳನ್ನೇ ಮಣ್ಣು ಮಾಡಿದ್ದೇನೆ. ಇನ್ನು ನಿನ್ನಂತ ಬಚ್ಚಗಳು, ಲುಚ್ಚಗಳು ನನಗ್ಯಾವ ಲೆಕ್ಕ? ಶಿವಪ್ಪ, ಪ್ರಕಾಶ್, ಜಯಸಿಂಹ, ನಿಮ್ಮ ಮೂವರಿಗೆ ಕಾದಿದೆ ಈ ಶಂಕರ್ ಪಾಟೀಲ್ ಎಂಬ ಬಿರುಗಾಳಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮೂವರ ಜೀವನವು ದಿವಾಳಿ. ಪ್ರಾಣೇಶ್, 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 ಸರ್ ಹೇಳಿ ಸರ್. ವಾಟ್ ಈಸ್ ದ ಪ್ರೋಗ್ರಾಮ್ ಆಫ್ ದಿ ಡೇ ಪ್ರಾಣೇಶ್? ನೋ ಸರ್, ಇವತ್ತು ಯಾವ ಕಾರ್ಯಕ್ರಮಗಳಿಲ್ಲ. ಪೂರ ದಿನ ಫ್ರೀ ಇದ್ದೀರಿ ಸರ್. ಪ್ರಾಣೇಶ್, ಹೇಳಿ ಸರ್. ಅಂದಾಗೆ ಆ ಲಾಯರ್ ಸೂರ್ಯನನ್ನು ಕಂಡು ಆ ನಮ್ಮ ತ್ಯಾಗರಾಜ್ಗೆ ಬೇಲ್ ವ್ಯವಸ್ಥೆ ಮಾಡು. ಆಯ್ತು. ಹಾಗೆ ಆ ನಮ್ಮ ವೈರಿಯಾದ ಪ್ರೆಸ್ ರಿಪೋರ್ಟರ್ ಪ್ರಕಾಶನನ್ನು ಇಲ್ಲಿಗೆ ಕಳುಹಿಸಿಕೊಡು ಪ್ರಾಣೇಶ್, ಇಲ್ಲಿಗೆ ಕಳುಹಿಸಿಕೊಡು. ಆಯ್ತು, ಓಕೆ ಸರ್. ಅಂದಾಗೆ ನೀನು ಹೋಗಿ ಬಾ ಪ್ರಾಣೇಶ್, ಹೋಗಿ ಬಾ. ಓಕೆ ಸರ್. ಶಾರದಾ, ಅನುಭವಿಸಲು ಬಂದ ತ್ಯಾಗರಾಜ್ಗೆ ಸೆರೆಗಾಸದೆ ಸೆರೆಮನೆ ತೋರಿಸಿಬಿಟ್ಟೆಯ ಸೊಕ್ಕಿನ ಎಣ್ಣೆ. ನಿನಗೆ ಸುಂದರಿ ಎಂಬ ಸೊಕ್ಕು ಮೆಕ್ಕಿದೆ. ಆ ಸೊಕ್ಕನ್ನು ಮುರಿಯುವ ಶಕ್ತಿ ನನಗೂ ಗೊತ್ತಿದೆ. ಯಾವ ತ್ಯಾಗರಾಜನನ್ನು ನೀನು ಸೆರೆಮನೆ ಸೇರಿಸಿದ್ದೀಯೋ ಅದೇ ತ್ಯಾಗರಾಜನಿಂದ ನಿನ್ನನ್ನು ಅತ್ಯಾಚಾರ ಮಾಡಿಸುತ್ತಾನೆ ಈ ಶಂಕರ್ ಪಾಟೀಲ್. ಕಮ್ ಪ್ರಕಾಶ್, ಕಮ್. ಏನ್ ತಗೋತೀಯ? ಬಿಸ್ಕಿ, ವೋಡ್ಕಾ, ಬ್ರಾಂದಿ? ಅಂತ ಕೆಟ್ಟ ಅಭ್ಯಾಸಗಳು ನನಗೆ ಯಾವುದೂ ಇಲ್ಲ. ಹೇಳಿ ಕಳಿಸಿದ ವಿಷಯಕ್ಕೆ ಬನ್ನಿ. ಪ್ರಕಾಶ್, ನೀನು ಮಾಡುತ್ತಿರುವ ಪತ್ರಿಕೆ ಹುದ್ದೆಯಲ್ಲಿ ನಿನಗೆ ಎಷ್ಟು ಸಂಬಳ ಪ್ರಕಾಶ್? ಅದು ನಿಮಗೆ ಯಾಕೆ? ಕೇಳಿದ್ದಕ್ಕೆ ಉತ್ತರ ಕೊಡು ಪ್ರಕಾಶ್, ಕೇಳಿದ್ದಕ್ಕೆ ಉತ್ತರ ಕೊಡು. 15,000 ರೂಪಾಯಿ. ನಾನು ನಿನಗೆ 30,000 ಕೊಡುವೆ. ನಿನ್ನ ಪತ್ರಿಕಾ ಹುದ್ದೆಗೆ ಗುಡ್ ಬೈ ಹೇಳು. ನನಗೆ ಅಸಿಸ್ಟೆಂಟ್ ಆಗಿರು. ಕೇವಲ ನೀವು ಕೊಡೋ 30,000 ರೂಪಾಯಿ ಆಸೆಗೆ ನಾನು ನನ್ನ ವೃತ್ತಿಯನ್ನ ಕೈಬಿಟ್ಟು ನಿಮ್ಮ ಮುಂದೆ ಕೈ ಚಾತಲ್ಲ ಶಂಕರ್ ಪಾಟೀಲ್ ಅವರೇ. ಪ್ರಕಾಶ್, ನಿನಗೆ ಎಷ್ಟು ಬೇಕು ಕೇಳು ಪ್ರಕಾಶ್, ಕೊಡುತ್ತೇನೆ.
ಕೇವಲ ಹಣಕ್ಕೋಸ್ಕರ ವೃತ್ತಿ ಧರ್ಮವನ್ನ ಮಾರಿಕೊಳ್ಳುವ ಮನುಷ್ಯ ನಾನಲ್ಲ. ನಾನು ನನ್ನ ಪತ್ರಿಕೆಯನ್ನ ಖಂಡಿತ ಕೈ ಬಿಡಲ್ಲ. ಪ್ರಕಾಶ್, ನಿನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡುವುದರಿಂದ ನಿನಗೇನು ಲಾಭ ಪ್ರಕಾಶ್? ಎಲ್ಲ ಕೆಲಸಗಳನ್ನ ಲಾಭಕ್ಕಾಗಿಯೇ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಕೆಲಸಗಳನ್ನ ಸಮಾಜಕ್ಕೋಸ್ಕರ ಮತ್ತು ನಮ್ಮ ಮನಸ್ಸಂತೋಷಕ್ಕಾಗಿ ಮಾಡಬೇಕಾಗ್ತದೆ. ಏನೇ ಆಗಲಿ ನನ್ನ ಪತ್ರಿಕೆ ವೃತ್ತಿಯನ್ನ ಮಾತ್ರ ಕೈ ಬಿಡೋಕ್ಕಾಗೋದಿಲ್ಲ. ಸಮಾಜ ಸಮಾಜದ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ ಪ್ರಕಾಶ್, ಗೊತ್ತಿಲ್ಲ. ಸಮಾಜ ಎದ್ದರೆ ಎಳೆಯುತ್ತದೆ, ಬಿಟ್ಟರೆ ಒದೆಯುತ್ತದೆ. ಸಮಾಜ ಎಂದವರ ಬದುಕೆ ಸಮಾಧಿಯಾಗಿದೆ ಪ್ರಕಾಶ್, ಸಮಾಧಿಯಾಗಿದೆ. ನಮಗೆ ಯಾರೇ ಏನೇ ಕೆಟ್ಟದ್ದನ್ನು ಮಾಡಿದ್ರು ನಾವು ಅವರಿಗೆ ಒಳ್ಳೆಯದನ್ನೇ ಮಾಡಬೇಕು. ಹಾಗೆ ಸಮಾಜ ನಮಗೆ ಏನೇ ಕೆಟ್ಟದ್ದನ್ನು ಮಾಡಿದ್ರು ನಾವು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು. ಅಂತೆ ನನ್ನ ಪತ್ರಿಕೆ ವೃತ್ತಿಯನ್ನ ಮಾತ್ರ ಕೈ ಬಿಡೋಕ್ಕಾಗೋದು. ಬಿಡಬೇಡ ಪ್ರಕಾಶ್, ಬಿಡಬೇಡ. ಆದರೆ ದಿನನಿತ್ಯ ನಿಮ್ಮ ಪತ್ರಿಕೆಯಲ್ಲಿ ನಮ್ಮ ವಿಷಯಗಳನ್ನೇ ಯಾಕೆ ಪದೇ ಪದೇ ಬರೆಯುತ್ತೀಯ? ನೀವು ಮಾಡೋ ಗನಂದಾರಿ ಕೆಲಸ ಜನರಿಗೆ ಗೊತ್ತಾಗಲಿ, ಮುಂದಿನ ಚುನಾವಣೆಯಲ್ಲೂ ನೀವೇ ಗೆದ್ದು ಬರಲಿ ಅಂತ. ಅಂದರೆ ದಿನೇ ದಿನೇ ನಮ್ಮ ಮಾನ ಮರ್ಯಾದೆಯನ್ನು ಕಳೀತಾ ಬಂದರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದು ಎಲ್ಲಿ ಬಂತು? ಠೇವಣಿ ಕೂಡ ಸಿಗುವುದಿಲ್ಲ ಅಂತ ಅಂದುಕೊಂಡೆಯ ಪ್ರಕಾಶ್? ಮುಂದಿನ ಗೆಲುವು ನನ್ನದೇ ಪ್ರಕಾಶ್, ನನ್ನದೇ. ನೀವು ಗಂಡಸಾಗಿದ್ದರೆ ಮುಂದಿನ ಚುನಾವಣೆಯಲ್ಲಿ ಗೆದ್ದು ತೋರಿಸಿ ನೋಡೋಣ. ಪ್ರಕಾಶ್, ಬಾಯಿ ಮೇಲೆ ಹಿಡಿತಾ ಇರಲಿ. ಏಯ್, ಯಾಕ ಕಿರಿಸ್ತಾ ಇದೆಯಾ? ಎಲ್ಲ ಕೇಳು, ನನಗೂ ಕೇಳಿಸುತ್ತೆ. ಸಚಿವರ ಮುಂದೆ ಅಹಂಕಾರದಿಂದ ಮಾತನಾಡುತ್ತಿರುವೆ ಪ್ರಕಾಶ್. ಇದ್ದ ವಿಷಯಗಳನ್ನ ಇದ್ದಾಗೆ ಹೇಳೋದಕ್ಕೆ ಭಯ ಯಾಕೆ ಶಂಕರ್ ಪಾಟೀಲ್? ನಿಮ್ಮ ರಾಜಕೀಯಕ್ಕೆ ಎಷ್ಟು ಪವರ್ ಇದೆಯೋ ಅದರ 2 ಪಟ್ಟು ಪವರ್ ನನ್ನ ಪತ್ರಿಕೆಗೂ ಇದೆ. ನನ್ನನ್ನು ಹೆಸರಿಟ್ಟು ಕರೆಯುವಷ್ಟು ಸೊಕ್ಕು ಬಂತ ಪ್ರಕಾಶ್, ಸೊಕ್ಕು ಬಂತ. ಆರುವ ದೀಪ ಜೋರಾಗಿ ಉರಿಯಲಿ ಪ್ರಕಾಶ್. ನನ್ನ ರಾಜಕೀಯದ ಪವರ್ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ ಪ್ರಕಾಶ್, ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತದೆ ಅಲ್ಲ, ಯಾರು ಕೆಲಸ ಕಳೆದುಕೊಂಡು ಮನೆಗೆ ಹೋಗ್ತಾರೆ, ಯಾರು ಅಧಿಕಾರ ಆಡಳಿತ ಕಳೆದುಕೊಂಡು ಅವಿವೇಕಿಗಳದ್ದೇ ಬಳ್ಳಾರಿ ಜೈಲ್ ಸೇರ್ತಾರಂತ. ಅಂತೂ ನಮ್ಮ ಅವನತಿಯನ್ನು ಮಾಡುವುದೇ ನಿಮ್ಮ ಉದ್ದೇಶವಾಗಿದೆಯಾ ಪ್ರಕಾಶ್? ನಮ್ಮ ಅಧಿಕಾರ ಕಿತ್ತುಕೊಂಡರೆ ನಿನಗೇನು ಲಾಭ ಪ್ರಕಾಶ್? ನಿನಗೇನು ಲಾಭ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತದೆ. ಮುಂದಿನ ದಿನಗಳಲ್ಲಾದರೂ ಬಡವರ ಕಷ್ಟಗಳಿಗೆ ಸ್ಪಂದಿಸುವ ಒಳ್ಳೆಯ ರಾಜಕಾರಣಿಗಳು ಬರುತ್ತಾರೆ. ನಿಮ್ಮಂತ ವಿಷಜಂತುಗಳಿಂದ ದೇಶದ ಪ್ರಗತಿಗೆ ಹಾನಿ ಬಿಟ್ಟರೆ ಲಾಭವಿಲ್ಲ. ನಿಮ್ಮಂತವರು ರಾಜಕೀಯದಲ್ಲಿದ್ರೆ ಏನು ಪ್ರಯೋಜನವಿಲ್ಲ ಪ್ರಕಾಶ್. ಹಾಗಾದರೆ ನಿನ್ನ ನಿರ್ಧಾರ ಬದಲಾಗುವುದಿಲ್ಲವಾ ಪ್ರಕಾಶ್? ಇಲ್ಲ, ಹೋರಾಟಕ್ಕೆ ಇಳಿದ ಮೇಲೆ ಬದಲಾಗುವ ಮಾತೇ ಇಲ್ಲ. ಹೋರಾಟಕ್ಕೆ ಇಳಿದಿದ್ದೀವಿ, ಕಷ್ಟ ಇರಲಿ ಸುಖ ಇರಲಿ, ಸಾವಿರಲಿ ನೋವಿರಲಿ, ಹೋರಾಡುತ್ತೇವೆ. ಈಗಾಗಲೇ ನಿಮ್ಮ ರಾಜಕೀಯದ ಬದುಕಿಗೆ ಬೆಂಕಿ ಹಚ್ಚಿದ್ದೇವೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ರಾಜಕೀಯದ ಬಾಗಿಲನ್ನು ಮುಚ್ಚುತ್ತೇವೆ. ಶಂಕರ್ ಪಾಟೀಲ್, ಬಿ ಕೇರ್ಫುಲ್. ಹೋಗು ಪ್ರಕಾಶ್, ಹೋಗು, ಹೋರಾಡು. ನಮ್ಮ ಇಬ್ಬರ ಆರ್ಭಟಕ್ಕಿಂತ ನಿಮ್ಮ ಮೂವರ ಹೋರಾಟ ಜೋರಾಗಿದೆ. ಜೋರಾಗಿ ಉರಿಯಲಿ ನಿಮ್ಮ ಹೋರಾಟದ ದೀಪ. ಅದನ್ನು ಆರಿಸಿ ನಾವು ಕಟ್ಟಿಕೊಳ್ಳುವೆವು ಪಾಪ. ಇದೇ ಈ ಪ್ರಬಲ ನಾಯಕರ ಪ್ರತಾಪ. ಪ್ರಕಾಶನ ಹೋರಾಟವನ್ನು ನಿಲ್ಲಿಸುವುದಕ್ಕೆ ಗೀತಾಳಿಗೆ ಒಂದು ಗತಿ ಕಾಣಿಸಲೇಬೇಕು. ಇತ್ತ ಶಿವಪ್ಪನ ಹೋರಾಟವನ್ನು ನಿಲ್ಲಿಸುವುದಕ್ಕೆ ಶಾರದಾಳಿಗೆ ನಾನೇ ಒಂದು ಗತಿ ಕಾಣಿಸುತ್ತೇನೆ. ಇತ್ತ ನಡು ಮಧ್ಯದಲ್ಲಿ ಜಯಸಿಂಹನನ್ನು ವರ್ಗಾವಣೆ ಮಾಡಿಸುತ್ತೇನೆ. ಒಟ್ಟಾರೆ ಇನ್ನು 2 ವರ್ಷಗಳ ನಮ್ಮ ಅಧಿಕಾರ ನಡೆಯಲೇಬೇಕು, ನಡೆಸುತ್ತೇನೆ.
ಅಪ್ಪಾಜಿ, ಸುರೇಶ, ಗೌರಿ ಹುಣ್ಣಿಮೆ ಹಬ್ಬ ಹತ್ರ ಬಂತಲ್ಲ. ನಮ್ಮ ಕಡೆ ಇದು ಒಂದು ದೊಡ್ಡ ಹಬ್ಬ. ಆರತಿ ಬೆಳಗುವುದು, ರಾತ್ರಿ ಗೌರವನನ್ನು ಕಳಿಸುವುದು, ಮರುದಿನವೇ ಕೊಂತ ರೊಟ್ಟಿಯನ್ನು ಬಹಳ ಅದ್ದೂರಿಯಾಗಿ ಮಾಡುವುದು. ಇದು ಮರೆಯಲಾಗದ ಮೊದಲು ನೆನಪುಗಳು ಅಪ್ಪಾಜಿ. ಹೌದು ಸುರೇಶ್, ನೀನು ಹೇಳುವುದು ಸತ್ಯ. ನಮಗೆ ಹಬ್ಬಗಳಿಗೆಂದರೆ ಬರವಿಲ್ಲ. ಅಂದಾಗೆ ಸಂಭ್ರಮಗಳಿಗೆ ಬರವಿಲ್ಲವೆಂದಂಗಾಯಿತು. ಹಬ್ಬಗಳ ಮನ ಸಂತೋಷಿಸುವ, ಸಂಬಂಧವನ್ನು ಕೂಡಿಸುವ ಸೇತುವೆ ಎಂದರೆ ತೆಪ್ಪಾಗಲಾರದು ನೋಡು ಸುರೇಶ. ಅಪ್ಪ, ಪ್ರತಿಯೊಂದು ಹಬ್ಬಕ್ಕೆ ಅದರದ್ದೇ ಆದ ಒಂದು ಅರ್ಥವಿದೆ, ಅದರದ್ದೇ ಆದ ಒಂದು ಮಹತ್ವವಿದೆ. ಹೌದು ಸುರೇಶ, ಹಬ್ಬವೆಂದರೆ ಮರೆಯಲಾರದ ಆನಂದ ಸಾಗರದಂತೆ ಅಪ್ಪಾಜಿ. ಬಾ ಜಗದೀಶ, ಎಲ್ಲಿ ಮರ್ತೇ ಬಿಟ್ಟ ಅಂದ್ಕೊಂಡಿದ್ದೆ ನೋಡು. ಅಪ್ಪ, ಜಗ್ಗು ಸುರೇಶ. ಮರೆಯುವುದೇ ಹೆಂಗಪ್ಪ? ಕಾವೇರಿ ನಮ್ಮ ಮನೆಗೆ ಬಂದಿಲ್ವಾ? ಹೌದು ಸುರೇಶ್, ನನಗೆ ನೆನಪೇ ಇಲ್ಲ ನೋಡು. ಬೆಲ್ಲ ಇದ್ದ ಕಡೆ ನೊಣ, ಮಕರಂದದ್ದೆ ದುಂಬಿ, ಕಾವೇರಿ ಇದ್ದ ಕಡೆ ಜಗದೀಶ ಬರಲೇಬೇಕಲ್ಲಪ್ಪ. ಹೌದು ಅಪ್ಪ, ಜಗ್ಗು ಬರುವುದೇ ಕಾವೇರಿಗೋಸ್ಕರ, ನಾವು ಕರೀಗೋಸ್ಕರ ಅಂತೂ ಅಲ್ವೇ ಅಲ್ಲ. ಜಗ್ಗು, ಅವರಪ್ಪನ ಕೇಳಿ ಮದುವೆ ಆಗಿ ಬಿಡು. ಇನ್ನು ಎಷ್ಟು ದಿನ ಅಂತ ಹಾಗೆ ಇರ್ತೀವಿ? ಕೆಬ್ಬಣ ಕಾದಾಗಲೇ ಬಡಿಬೇಕು, ವಯಸ್ಸಾದ ಇದ್ದಾಗಲೇ ಮದುವೆ ಆಗಲೇಬೇಕಪ್ಪ. ಅದೇ ಒಂದು ದೊಡ್ಡ ತಲೆ ಮೇಲೆ ಆಗ್ಬಿಟ್ಟೈತಿ ನೋಡ್ರಿ ನನಗ. ಅಲ್ಲ, ನನ್ನ ಮಾವ ಸಿಪಾಯಿ ತನ್ನ ಮಗಳನ್ನ ಕೊಡಲ್ಲ ಅಂತ ನೋಡ್ರಿ. ಎಲ್ಲಿ ಯಾವ್ದಾರು ಓಡಿ ಹೋಗಿ ಮದುವೆ ಆಗೋಣ ಅಂದ್ರ ನನಗೆ ಬೇರೆ ಕಾಲವು ಓಡಿ ಹೋಗಕ್ಕೂ ಆಗಂಗಿಲ್ಲ. ತಲೆ ಕೆಟ್ಟೋಗ್ಬಿಟ್ಟೈತಿ ಕಳ್ಸಿ ಅವನ ಕಾಲಾಗ. ಜಗ್ಗು, ಕಾವೇರಿಗೆ ನಿನ್ನ ಮೇಲೆ ಇಷ್ಟ ಐತಂತ? ಸುರೇಶ್, ಅವರಪ್ಪ ಹಾಫ್ ಮೆಂಟಲ್, ಇದು ಫುಲ್ ಮೆಂಟಲ್. ಒಂದು ಸಲ ಮದುವೆ ಆಗ್ತೀನಿ ಅಂತೈತಿ, ಇನ್ನೊಂದ್ಸಲ ಮದುವೆ ಆಗಲ್ಲ ಅಂತೈತಿ. ನಿಮಿಷಕ್ಕೂ ನೆನಪಿಸಿಕೊಳ್ಳುತ್ತೆ ಆ ಹುಚ್ಚು ಕಾವೇರಿ. ಆ ಹುಚ್ಚು ಕಾವೇರಿನ ಪ್ರೀತಿಸಿ ನಾನು ಹುಚ್ಚಾಗ್ಬಿಟ್ಟಿನಿ ಸುರೇಶ್, ನಾನು ಹುಚ್ಚಾಗ್ಬಿಟ್ಟಿದ್ದೀನಿ. ನೀನೇನು ಚಿಂತೆ ಮಾಡಬೇಡ ಜಗ್ಗು, ನಿನ್ನ ಮದುವೆ ಈ ಜನ್ಮದಲ್ಲಿ ಆಗಬಾರ್ದು ಹೊತ್ತು ಮುಂದಿನ ಜನ್ಮದಲ್ಲಿ ಆಗೇ ಆಗ್ತದೆ. ಸುರೇಶ್, ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಚಿನ್ನಟ್ಲ, ಇಲಿಗೆ ಪ್ರಾಣ ಸಂಕಟ. ಈ ಸುರೇಶ್ ಯಾರನ್ನು ಲವ್ ಮಾಡಿಲ್ಲ, ಈ ಬಗ್ಗೆ ಗೊತ್ತಿಲ್ಲ. ಪ್ರೀತಿಸಿದವರ ಸಂಕಟ ಅಂತೂ ಸುರೇಶನ್ಗೆ ಗೊತ್ತೇ ಇಲ್ಲ. ಅಲ್ಲಪ್ಪ ಜಗದೀಶ, ನಿನ್ನ ಪ್ರೀತಿಸೇ ಆಗಿರಲಿ, ಹೊಟ್ಟೆ ಬೇರೆ ಎಷ್ಟಿದೆ, ಗೌರಮ್ಮನ ಕಳಿಸಕ್ಕೆ ಗೊತ್ತಾಗ್ತದೆ. ಇವ್ರು ಇನ್ನ ಆರ್ತಿ ಬೆಳೆದುಕೊಂಡು ಬರೆಯಲಿಲ್ಲಲ್ಲಪ್ಪ. ಅಲ್ಲ ಮಾವ, ನಮ್ಮೂರಾಗಿ ಕಡಿಮೆ ಜನ ಏನು, ನಮ್ಮೂರಾಗಿ ಕಡಿಮೆ ಜನ ಏನು, ಗೌರಮ್ಮನ ಬೆಳಗಾಕ ಕ್ಯೂ ನಿಂದಿರ್ತಾರ ಮಾಮ. ಹೋಗಾಕ ದಾರಿಲ್ಲ, ಬರಾಕ ದಾರಿಲ್ಲ, ಅಷ್ಟು ಜನ ಮಾಮ ನಮ್ಮೂರ್ ಕೊಂಚೇರಾಗ, ಅಷ್ಟು ಜನ. ಬರ್ಲಿ ಸುರೇಶ್, ಸುರಕ್ಷಿತವಾಗಿ ನಿಧಾನವಾಗಿ ಬರಲಿ. ಬರ್ತಾರ ಮಾವ, ಬರ್ತಾರೆ, ನಿಧಾನವಾಗಿ ಬರ್ತಾರೆ. ಬಂದೇ ಬಿಟ್ರು ನೋಡು ಶಾರದಾ, ಗೀತಾ, ಕಾವೇರಿ ಮೂವರು ಸಕ್ಕರೆ ಆರತಿ ತಟ್ಟೆಯನ್ನು ಹಿಡಿದುಕೊಂಡು ಬಂದು ಬಿಟ್ರು. ಅಪ್ಪ, ಮಗಳೇ, ಮಳೆ ಬರ್ತಾ ಇದೆಯಪ್ಪ, ಅದಕ್ಕೋಸ್ಕರ ಆರತಿಯನ್ನು ಬೆಳ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ತಡವಾಯ್ತಪ್ಪ. ಯಾಕಂದ್ರೆ ಆರತಿ ಬೆಳಗೋದಕ್ಕೆ ತುಂಬಾನೇ ಜನರು ಕೂಡ ಬಂದಿರ್ತಾರೆ ಅಲ್ವಾ? ಹೌದು ಶಾರದಾ, ಪ್ರತಿ ವರ್ಷವೂ ನಮ್ಮೂರಲ್ಲಿ ಇದು ಬಹಳ ದೊಡ್ಡ ಹಬ್ಬ ಶಾರದಾ. ಮಣ್ಣು ಸೆಳೆಯುವ ರಂಗು ರಂಗಿನ ಆರತಿ ತಟ್ಟೆಗಳು
ಅತ್ತಿಗೆ ನನಗೂ ಕೂಡ ಗೌರಿ ಹಬ್ಬ ಅಂದರೆ ತುಂಬ ಇಷ್ಟ. ಆದ್ರೆ ಏನು ಮಾಡಬೇಕು, ಸೀರೆ ಇಟ್ಕೊಳಕ್ಲೆ ನನಗೆ ಬರಲಿಲ್ಲ, ಅದಕ್ಕೆ ಲಂಗದವ್ರು ಇಟ್ಕೊಂಡ್ ಬಂದಿದ್ದೇನೆ ಅತ್ತಿಗೆ. ಗೀತಾ ಅವರೇ, ನೀವು ಸೀರೆ ಹುಟ್ಟಿಕೊಂಡು ಬರೋ ಹೊತ್ತಿಗೆ ಗೌರಮ್ಮನನ್ನು ಎತ್ತಿಕೊಂಡು ಕಳಿಸ್ಬಿಡ್ತಾ ಇದ್ರು. ನಿಮಗೆ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಬಿಡ್ರಿ. ನನ್ ಗೀತಾ ಬಂಗಾರ, ರೂಪವತಿ, ಸ್ಲಿಮ್ ಲೇಡಿ. ಅವಳಂದ್ರೆ ನನಗೆ ತುಂಬಾ ಪ್ರೀತಿ ಜಾಸ್ತಿ. ಅಕ್ಕ, ಕಾವೇರಿ ಯಾಕೆ ಮಾತಾಡ್ತಾ ಇಲ್ಲ, ಸುಮ್ಮನೆ ನಿಂತ ಬಿಟ್ಟಾಳ? ಕಾವೇರಿಗೆ ಕೋಪ ಬಂದಿದೆ ಅಣ್ಣ. ಯಾಕಂದ್ರೆ ಅವನೇನೋ ಪಾಪ ಆರತಿ ಬೆಳ್ಕೊಂಡ್ ಬರುವಾಗ ಈ ಜಗ್ಗು ಏನೋ ಬಾಣ ತರ್ತೀನಿ ಅಂತ ಮಾತಾಡಿದಾನಂತೆ. ಅದಕ್ಕೋಸ್ಕರ ನೋಡಲು ಕೋಪ ಉಕ್ಕಿ ಬರ್ತಾ ಇದೆ. ಶಾರದಕ್ಕ, ನಾನೇನು ಕಾವೇರಿ ಮುಂದೆ ಬಾಣ ಬಿಡ್ಬೇಕಂತ ಇದ್ದೆ. ಹಾ. ಆದರೆ ಅವರಪ್ಪ ನಿನ್ನೆ ಬಂದು ಬಾಣನ ಕಟ್ ಮಾಡಿ ಹೋಗಿದ್ದಾನೆ ಅಲ್ವಾ? ಲೇ ಜಗ್ಗು, ಬಾಣ ಬಿಟ್ರೆ ಪ್ರಾಣ ಬಿಡ್ತಿ ಅಂತ ಎದುರಿಸಿ ಹೋದ. ಅದಕ್ಕೆ ನಾನು ಕಾವೇರಿ ಮುಂದೆ ಬಾಣ ಬಿಡಕ್ ಆಗ್ಲಿಲ್ಲ ಅಕ್ಕ. ಹಾ ಮತ್ತೆ ಹೆದರ್ಕೊಳಂಗಿತ್ತ ಮತ್ ನಂದೆ ಪ್ರೀತಿ ಮಾಡ್ಬೇಕು ನೀನು. ಕಾವೇರಿ, ನಿನ್ನ ರೂಪಕ್ಕೆ ಮರಳುವಾದೆ, ಮಾಡಿದ ಪಾಪಕ್ಕೆ ಬಲಿಯಾದೆ. ಕಾವೇರಿ, ಬಲಿಯಾದೆ. ಇವತ್ ನಮ್ದು ಏ ಜಗ್ಗು, ನಿಮ್ಮ ಪ್ರೇಮ ಪೂರ್ಣವನ್ನು ನಾಳೆ ಮುಂದುವರಿಸಿ, ಹಿಂಗೆ ಮುಂದುವರಿಸಿದ್ರೆ ಮಳೆ ಬರ್ತದೆ. ಅಯ್ಯಪ್ಪ ಅದು 12 ಗಂಟೆ ಬರಾಕತ್ತೈತಿ ಅಪ್ಪ ಈಗ ಅಲ್ಲೇ. ಶಾರದಾ, ಅಡಿಗೆ ತಯಾರಾಗಿದ್ದೀರಮ್ಮ? ಆಗಿದೆ ಅಪ್ಪ. ಎಲ್ಲಾರು ಹೋಗೋಣ ನಡ್ರಿ, ಊಟ ಮಾಡಿ ಕಳ್ಸಕ್ಕೆ ಗೊತ್ತಾಗುತ್ತದೆ. ಇವ ನಿಮ್ಮ ಅಪ್ಪ ನೀವು, ನಿಮ್ಮ ಅಪ್ಪ ಅಲ್ಲಿವ ನಿನ್ನ ಪಾಲಿನ ದೇವ್ರು. ಹೋಗೋಣ ಅಯ್ಯವ ಶಾರದಾ ಹೂವ ನಡಿಯ ಹೂವ. ¡Suscríbete